ಸಣ್ಣ ವಿಸ್ತೀರ್ಣದಲ್ಲಿ ಇಷ್ಟು ಚೆನ್ನಾಗಿ ಮನೆಯನ್ನ ನಿರ್ಮಾಣ ಮಾಡಬಹುದು ಅನ್ನೋದನ್ನ ಇಲ್ಲಿ ಮಾಡಿ ತೋರಿಸಿದ್ದಾರೆ. ನೀವು ಒಳಗಡೆ ಹೋದ್ರೆ ನಿಮ್ಗೊಂದು 30-40 ಸೈಟ್ ಅಲ್ಲಿ ಮನೆಯನ್ನ ಕಟ್ಟಿರುವಂತೆ ನಿಮ್ಗೆ ಫೀಲ್ ಆಗುತ್ತೆ. ಇದೇನು ಫಿಂಗರ್ ಪ್ರಿಂಟ್? ಇದು ಫಿಂಗರ್ ಪ್ರಿಂಟ್, RFID ಇದೆ, ಕೀನು ಇದೆ, ಓಕೆ, ಕ್ಯಾಮ್ರಾನು ಇದೆ, ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ ಅದು. ಬೆಲ್ ಇದೆ ಅದರಲ್ಲಿ. ಓ, ಇಲ್ಲೇ ಟಚ್ ಮಾಡಿದ್ರೆ ಬೆಲ್ ಕೂಡ ಆಗುತ್ತೆ ನೋಡಿ. ಈ ಲೈಟ್ ಏನೋ ಹೇಳ್ತಾ ಇದ್ರಿ, ಸೆನ್ಸರ್ ಲ್ಯಾಂಪ್ಸ್, ಇದು ಸೆನ್ಸರ್ ಲೈಟ್. ಓಕೆ, ಬೇಡ ಅಂದಾಗ ಅದು ಆಫ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ ಯಾರು ಇಲ್ಲ ಅಂದ್ರೆ. ಓಹೋ, ಈಗ ನಾವು ಹಿಂಗ್ ಬಂದಾಗ ಅದು ಆನ್ ಆಗ್ಬಿಡುತ್ತೆ. ಹೌದು, ಸ್ಮಾಲ್ ಸ್ಪೇಸ್ ಅಲ್ಲಿ ನೀವು ಆಕ್ಚುಲಿ ಲಕ್ಸರಿಯಸ್ ಆಗಿ ಕಟ್ಟಿದ್ದಾರೆ. ಅದನ್ನ ಹೇಳಿ, ನಾಟ್ ಈಸಿ ಜಾಬ್ ಆಕ್ಚುಲಿ. 30-40 ಯಾರಾದ್ರೂ ಕಟ್ತಾರೆ. ಕರೆಕ್ಟ್. ಸೊ ಸ್ಮಾಲ್ ಸ್ಪೇಸ್ ಅಲ್ಲಿ ಲೈಕ್ ಎಲ್ಲರಿಗೂ ಅದನ್ನ ಫೀಲ್ ಗುಡ್ ಮಾಡೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಈಸಿ. ಇಲ್ಲೊಂದು ಆಕ್ಚುಲಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ವಿ, ಫುಲ್ ಔಟ್. ವಾವ್, ಓ, ಇಲ್ಲೇ ಬ್ರೇಕ್ಫಾಸ್ಟ್ ಇಲ್ಲಿ ವಾಲ್ ಡೆಕೋರ್ ಲೈಟ್ ಹಾಕಿದ್ದು ಅದ್ರ ಮೇಲೆ, ಅದಕ್ಕೋಸ್ಕರ. ಪ್ರತಿಯೊಂದಕ್ಕೂ ಒಂದೊಂದು ಸಿಂಕ್ ಇದೆ. ಸೆಂಟ್ ಆಫ್ ದ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಈ ಮನೆ ಎಂಟರ್ ಮನೆ ಇಲ್ಲಿಂದಲೇ ನೀವು ಕಾಣ್ಬೋದು ಸರ್. ಅಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿದ್ ಕಾಣುತ್ತೆ, ಸರ್. ಅಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಕಾಣುತ್ತೆ. ಫುಲ್ ಎಂಟರ್ ಮನೆ ಕೂಡ ಕವರ್ ಮಾಡಬಹುದು. ಇದು ಲೈಟ್ ಆಗುತ್ತಾ? ಕರೆಕ್ಟ್. 3 ಕಲರ್ಸ್ ಅಂತ. ಫ್ರಂಟ್ ಅಲ್ಲಿ 6 ಇಂಚ್ ಪೈಪ್ ರನ್ ಆಗಿದೆ. ಬಾತ್ರೂಮ್ ಅಲ್ಲಿ ಫ್ರಂಟ್ ಇದೆ ರೋಡ್ ಪಕ್ಕ. ಅದನ್ನ ಕವರ್ ಮಾಡಕ್ಕೆ ಮೆಶ್ ವರ್ಕ್ ಮಾಡಿ ಅದನ್ನ ಡಿಸೈನ್ ತಗೊಂಡ್ ಬಂದ್ಬಿಟ್ಟು ಎಲಿವೇಶನ್ ಅಲ್ಲಿ ಡಿಸೈನ್ ಮಾಡಿದೀವಿ. ಸಣ್ಣ ಸ್ಪೇಸ್ ಅಲ್ಲಿ ನಮ್ಗೆ ಯಾರಾದ್ರೂ ಮನೆ ಕಟ್ಟಿ ಕೊಡೋರು ಇದಾರ ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಈಗ ನೀವು ಚಿಕ್ಕ ಸ್ಪೇಸ್ ಕೊಟ್ಟರು ಕಟ್ಕೊಡ್ತೀರಾ? ಕನ್ಫರ್ಮ್ ಮಾಡ್ಕೊಡ್ತೀವಿ. ಈ ತರ ನಾನು ಮಾಡಬೇಕು ಕನ್ಸ್ಟ್ರಕ್ಷನ್, ಅವ್ರಿಗೊಂದು ಆಸೆಯಿಂದ ಇರುತ್ತಲ್ಲ ಸರ್, ಅದನ್ನ ಫಸ್ಟ್ ನಾವು ಗ್ರಾಜ್ ಮಾಡ್ಕೋಬೇಕು, ತಿಳ್ಕೊಬೇಕು ಅದ್ರ ಬಗ್ಗೆ. ತಿಳ್ಕೊಂಡಿದ್ರೆ ಮಾಡೋಕ್ಕಾಗುತ್ತೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಸಪೋರ್ಟ್ ತಗೊಂಡು ಮಾಡಿದ್ರೆ ಖಂಡಿತ ಆಗುತ್ತೆ ಸರ್. ಅದಕ್ಕೋಸ್ಕರ ಒಂದು ಚಿಕ್ಕ ಸೈಟಲ್ಲಿ ಒಂದು ಅದ್ಭುತವಾದ ಮನೆ ಬರ್ಬೋದು ಅನ್ನೋದಕ್ಕೆ ಇದೇ ಕಾರಣ ಸರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಮನೆಯ ಮುಂಭಾಗ ಇದ್ದೀನಿ. ಇದು ಸಣ್ಣ ವಿಸ್ತೀರ್ಣದಲ್ಲಿ ಕಟ್ಟಿರುವಂಥ ಮನೆ. ಇದನ್ನು ಬಿಲ್ಡ್ ಮಾಡಿರೋದು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು. ಸೊ ಇದು 15ಕ್ಕೆ 41-42 ಸಮಥಿಂಗ್ ಏನೋ ಇದೆ. ಸೊ ಇದು ಹೇಗೆ, ಏನು, ಎತ್ತ, ಎಲ್ಲೋದ್ರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೋಮ್ ಟೂರ್ ಮುಖಾಂತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಳಗೆ ಮೇಲ್ಗಡೆ ರೆಂಟ್ ಹೌಸ್ ಇದೆ, ಅದ್ರ ಮೇಲ್ಗಡೆ ಓನರ್ ಹೌಸ್ ಬ್ಯೂಟಿಫುಲ್ ಆಗಿದೆ. ಅಂದರೆ ಒಂದು ಸಣ್ಣ ವಿಸ್ತೀರ್ಣದಲ್ಲಿ ಇಷ್ಟು ಚೆನ್ನಾಗಿ ಮನೆಯನ್ನು ನಿರ್ಮಾಣ ಮಾಡಬಹುದು ಅನ್ನೋದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ. ನೀವು ಒಳಗಡೆ ಹೋದರೆ ನಿಮ್ಗೊಂದು 30-40 ಸೈಟಲ್ಲಿ ಮನೆಯನ್ನು ಕಟ್ಟಿರುವಂತೆ ನಿಮಗೆ ಫೀಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ವ್ಯವಸ್ಥಾಪಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರಭದ್ರ ಅವರು ಇಲ್ಲೇ ಇದ್ದಾರೆ. ಸರ್, ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್, ನಿಮ್ಮ ಒಂದು ಎಲ್ಲ ಮನೆಗಳನ್ನು ಆಲ್ಮೋಸ್ಟ್ ಆಲ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ತೋರಿಸೋ ಪ್ರಯತ್ನವನ್ನು ಪ್ರತಿ ಸಲ ಮಾಡ್ತಾ ಇದ್ದೀವಿ. ಹೌದು ಸರ್. ಸೊ ಇವತ್ತು ಈ ಮನೆಯ ಮುಂಭಾಗಕ್ಕೆ ಬಂದಿದ್ದೀವಿ. ನನಗೆ ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಆಗಿದ್ದು, ಒಂದಿಷ್ಟು ಸಣ್ಣ ಸ್ಪೇಸ್ ಇದು. ಹೌದು ಸರ್. ನೀವು ಹಿಂಗ್ ಹೋದ್ರೆ ಅದೊಂದು 40-42 ಏನೋ ಇದೆ ಸರ್. ಅದು ಅಗಲ ಬಂದ್ಬಿಟ್ಟು 50 ಇದೆ ಸರ್. ಇದು ಉದ್ದ ಬಂದ್ಬಿಟ್ಟು 41 ಇದೆ. ನಿಮ್ಗೆ ಆ ಕಡೆ ನಿಮ್ಗೆ ಅರ್ಧ ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಈ ಕಡೆ ಕೂಡ ಅರ್ಧ ಅಡಿ ಸೆಟ್ ಬ್ಯಾಕ್ ಇದೆ. ಇದು ಹೌದು ಸರ್. 15 ಅಲ್ಲಿ ನಿಮಗೆ ಮತ್ತೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದೆ ಸರ್. ಹಿಂದ್ಗಡೆ ನಿಮಗೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದೆ ಸರ್. ಅಂದ್ರೆ ಅದು ವೆಂಟಿಲೇಷನ್ ತುಂಬಾ ಹೆಲ್ಪ್ಫುಲ್ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಬಿಟ್ಟಿದೆ. ಓಕೆ, ಈಗ ನಾವು ಫ್ರಂಟ್ ಎಲಿವೇಶನ್ ಅನ್ನು ಗಮನಿಸಿದ್ರೆ ಇದರಲ್ಲಿ ಓನರ್ದು ಏನೇನ್ ಬರುತ್ತೆ, ನಿಮ್ಮ ಬಜೆಟ್ ಅಲ್ಲಿ ನೀವು ಮಾಡುವಂತ ಕೆಲಸದಲ್ಲಿ ಏನೇನ್ ಕೆಲಸಗಳು ಬರುತ್ತೆ, ಇದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ಕೊಡಿ. ಯಾಕಂದ್ರೆ ನಾವು ಪ್ರತಿ ಸಲ ಒಂದೊಂದು ಮನೆ ತೋರಿಸಿದಾಗ ಒಂದು ಫ್ರಂಟ್ ಡೋರ್ಗಳೇ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲ ಗೋಡೆಗಳೇ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ನೀವು ಕೊಡುವಂತಹ ಕಬ್ಬಿಣದ ರಾಡ್ಗಳಿರ್ಬೋದು ಅಥವಾ ಸ್ಟೀಲ್ ಇರ್ಬೋದು, ಅವೆಲ್ಲವೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಪಾರ್ಟ್ ಏನಿರುತ್ತೆ, ಓನರ್ ಪಾರ್ಟ್ ಏನಿರುತ್ತೆ? ಇದು ಫ್ರಂಟ್ ಎಲಿವೇಶನ್ ಅಂತ ಬಂದ್ರೆ ನಮ್ದು ಸಿವಿಲ್ ವರ್ಕ್ ಏನಿರುತ್ತೆ ನಮ್ಮಲ್ಲೇ ಇನ್ಕ್ಲೂಡಿಂಗ್ ಆಗಿರುತ್ತೆ ಸರ್. ಇದು ಪರ್ಟಿಕ್ಯುಲರ್ಲಿ ನಿಮಗೆ ಸ್ಟೋನ್ ಕ್ಲಾಡಿಂಗ್ ಬಂದಿದೆ. ಇದು ನಿಮಗೆ ಓನರ್ ಸ್ಕೋಪ್ ಅಲ್ಲಿ ಬರುತ್ತೆ. ಇದು ಸಪರೇಟ್ ಆಗಿ ಅವರು ನಿಮಗೆ ಅಮೌಂಟ್ ಕೊಟ್ಬಿಟ್ಟು ಇದೇ ತರ ಡಿಸೈನ್ಸ್ ಬೇಕಂತ ಮುಂಚೆ ಚಾಯ್ಸ್ ಮಾಡಿರ್ತೀವಿ, ಅದರಲ್ಲಿ ಸೆಲೆಕ್ಷನ್ ಮಾಡಿರೋದು. ಅದೇ ನಿಮಗೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಜಾಲಿ ಎಲ್ಲ ಹಾಕೊಟ್ಟಿದಾರಲ್ಲ, ಅದು ನಿಮಗೆ ಸಪರೇಟ್ ಆಗಿ ಬರುತ್ತೆ. ಮತ್ತೆ ಪಂಟರ್ ಮ್ಯಾಕ್ಸ್ ಬೋರ್ಡ್ ಇನ್ನ ಸಿವಿಲ್ ವರ್ಕ್ ಅಲ್ಲಿ ಏನ್ ಮಾಡಿದ್ವಿ ಎಲ್ಲ ಕಂಪ್ಲೀಟ್ ನಮ್ದ್ರಲ್ಲೇ ಸ್ಕೋಪ್ ಅಲ್ಲೇ ಬರುತ್ತೆ. ನಮ್ದ್ರಲ್ಲೇ ಬರುತ್ತೆ. ಓಕೆ, ಈ ಮನೆ ಸರ್ ಇದು ರೋಡ್ ಲೆವೆಲ್ ನೋಡ್ಲೇಬೇಕಿದು, ಅಷ್ಟು ಚೆನ್ನಾಗಿದೆ. ಓಕೆ, ರೋಡ್ ಲೆವೆಲ್ ಗಿಂತ ಎಷ್ಟು ಹೈಟ್ ಇದೆ ಸರ್? ಇದು ನಿಮಗೆ 1.5 ಇಂದ 2 ಅಡಿ ಹೈಟ್ ಇದೆ ಸರ್ ನಿಮಗೆ. ಯಾಕಂದ್ರೆ ನಾಳೆ ಅದ್ರ ಕಾರ್ ಏನೋ ರೋಡಿನ ಮತ್ತೆ ಟಾರ್ ಹಾಕಿದ್ರೆ ಹೈಟ್ ಆಗಿರ್ಲಿ ಅಂತ 1-2 ಅಡಿ ಹೈಟ್ ಇರುತ್ತೆ. ಆ ಕಡೆ ಒಂದು ಸ್ಪೇಸ್ ಇಟ್ಟಿದ್ದೀರಾ, ಏನದು ಸರ್? ಇದು ನಿಮಗೆ ಚೇಂಬರ್ ಕವರ್ ಬರುತ್ತೆ ಸರ್ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ನಿಮಗೆ ಪ್ಲಂಬಿಂಗ್ ಇದು ಬಂದಿದೆ ಸರ್. ಇಲ್ಲಿ ನಿಮಗೆ ಇದಕ್ಕೆ ಪ್ಲಂಬಿಂಗ್ ಅಲ್ಲೇ ಸಿವಿಲ್ ವರ್ಕ್ ಅಲ್ಲೇ ಕವರ್ ಮಾಡಿದೆ ಸರ್. ಇದನ್ನ ಐ ಥಿಂಕ್ ಅಲ್ಲಿ ಪಾಟ್ ಗಳನ್ನ ಇಡಬಹುದಲ್ಲ? ಹೌದು ಸರ್, ಪಾಟ್ ಎಲ್ಲ ನಿಮಗೆ ಇಡಬಹುದು. ಅದೇ ತರ ನಿಮಗೆ ಶೋಕೇಸ್ ಇದೆ ಹಾಕೊಟ್ಟಿದೆ. ಈ ಮನೆಯ ಡೋರ್ಗಳೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಗೇಟ್ಗಳೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಒಂಥರ
ಬೇರೆ ತರ ಮಾಡಿದ್ರೆ ನಿಮ್ ಕಳೆದ ಒಂದು ಮನೆಯನ್ನ ನಾವು ತೋರಿಸಿದಾಗ ಎಲ್ಲದಕ್ಕೂ ನಿಮ್ಗೆ ಗ್ರಿಲ್ ಬರ್ತಾ ಇತ್ತು ಸರ್. ಇಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ನಿಮ್ಗೆ ಸ್ಲೋಪ್ ಕೊಟ್ಬಿಟ್ಟು ನಿಮ್ಗೆ MS ರಾಡ್ ತರ ನಿಮ್ಗೆ ಅದನ್ನೇ ಸ್ಲೋಪ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಡಿಸೈನ್ ಈಗಿನ ಕವರ್ ಆಗ್ಬೇಕಲ್ಲ ಸರ್ ಹೇಗೆ ತರ ಅಂತ ಅದಕ್ಕೋಸ್ಕರ ಮಾಡ್ಕೊಟ್ಟಿರೋದು ಇದು. ಐ ಥಿಂಕ್ ಇದು ಬೆಸ್ಟ್ ಡಿಸೈನ್ ಅಲ್ವಾ ಇದು? ಹೌದು ಸರ್. ಅದು ಪಂಡಾಲ್ ಮಳೆಗೆ ಚಳಿಗೆ ಗಾಳಿಗೆ ಏನು ಆಗಲ್ಲ ಸರ್. ಅದು ಸೂಪರ್ ಆಗಿರುತ್ತೆ. ಅದೇ ಸರ್ 5 ಫೀಟ್ ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಸಪರೇಟ್ ನಾವು ಇದು ಮಾಡ್ಕೊಡ್ತೇವೆ. ಓಕೆ. ಅಂದ್ರೆ ನಿಮ್ಮ ಕೆಲವೊಂದು ಪ್ಯಾಕೇಜ್ ಅಲ್ಲಿ ನೀವು ಎಲ್ಲಾ ಕೆಲಸ ಪ್ಲಂಬಿಂಗ್ ಇಂದ ಹಿಡಿದು ವೈರಿಂಗ್ ತನಕ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್. ಕೆಲವೊಂದು ಅವ್ರ ಬಜೆಟ್ ಅಲ್ಲಿ ಮಾತ್ರ ಏನಾದ್ರು ಡಿಫರೆನ್ಸ್ ಬಂದ್ರೆ ಅದು ಎಕ್ಸ್ಟ್ರಾ ನೀವು ಒಂದು ಬಜೆಟ್ ಕೊಟ್ಟಿರ್ತೀರಾ, ಅದಕ್ಕಿಂತ ಜಾಸ್ತಿ ಆದ್ರೆ ಅದನ್ನ ಅವ್ರು ಪೇ ಮಾಡ್ಬೇಕಾಗುತ್ತೆ. ಓಕೆ. ಒಳಗಡೆ ಹೋಗೋಣ. ಒಂದು ಸಣ್ಣ ಪಾರ್ಕಿಂಗು ಜೊತೆಗೆ ಒಂದು ಸಿಂಗಲ್ BHK ನ ಏನ್ ಸರ್? ಈಗ ಇದು ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ BHK ಇದೆ ಸರ್. ನಿಮ್ಗೆ ಇದು ಕಾರ್ ಪಾರ್ಕಿಂಗ್ ಬರುತ್ತೆ. ಈ ಸಂಪು ಎಷ್ಟು ದೊಡ್ಡದು ಕೊಡ್ತಾರೆ ಸರ್? ಸಂಪು ಬಂದ್ಬಿಟ್ಟು ನಿಮ್ಗೆ 12,000 ಇದೆ ಸರ್. ಇದು ವಿತ್ ನಿಮ್ಗೆ RCC ಸಂಪ್ ಇದೆ ಸರ್ ನಿಮ್ಗೆ ಇದು. ಓಕೆನಾ? ಇದು ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ನಂಗೆ ಜಾಸ್ತಿ ಇದನ್ನೇ ಬೇಕು ಅಂದ್ರೆ ಒಂದು ಸಂಪ್ ಕೆಪಾಸಿಟಿ, ಅದಕ್ಕೆ 12,000 ಕೊಟ್ಟಿದೆ ಸರ್. ಇದು ನಿಮ್ಗೆ ಸೈಡ್ ಇದು ಕಾರ್ ಪಾರ್ಕಿಂಗ್ ಇದು ಬಂದ್ಬಿಟ್ಟು ನಿಮ್ಗೆ ಇದು ಅಗಲ ಬಂದ್ಬಿಟ್ಟು 12 ಫೀಟ್ ಇದೆ ಸರ್. ಉದ್ದ ಬಂದ್ಬಿಟ್ಟು 15 ಇದೆ ಸರ್. ಎಕ್ಸಾಕ್ಟ್ ಆಗಿ ಒಂದು ಕಾರ್ ನಿಮ್ಮ ಆರಾಮಾಗಿ ಇನ್ನೊಬ್ಬ ಕಾರ್ ನಿಲ್ಲೋಷ್ಟು ಜಾಗ ಇದೆ. ಇದು ಟೈಲ್ಸ್ ಸರ್. ಇದು ಟೈಲ್ಸ್ ಬಂದ್ಬಿಟ್ಟು ನಿಮ್ಗೆ ವೆಟ್ರಿಫೈಡ್ ಟೈಲ್ಸ್ ಸರ್ ಇದು. ಓಕೆನಾ? ಇದು ನಿಮ್ಗೆ ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರೋದಿಲ್ಲ. ನಾವು ಕೊಡ್ತಾ ಇರೋದು ಮನೆ ಎದುರುಗಡೆ 100 ಸ್ಕ್ವೇರ್ ಫೀಟ್ ಕೊಡ್ತಿದ್ದೀವಿ ಸರ್ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ. ಬಟ್ ಇದು ಎಕ್ಸ್ಟ್ರಾ ಬಜೆಟ್ ಅಲ್ಲಿ ಕೊಟ್ಬಿಟ್ಟು ಮಾಡಿಸ್ಕೊಂಡಿರೋಂತ ಸರ್. ಯಾವ್ದು ಬೇಕಾದ್ರೂ ಅವ್ರು ಯಾವ್ದು ಬೇಕೋ ಆ ಡಿಸೈನ್ಸ್ ಸೆಲೆಕ್ಷನ್ ಮಾಡಿದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ, ಸೂಪರ್. ಎಷ್ಟು ಟೈಮ್ ಅಲ್ಲಿ ಇದು ಕಂಪ್ಲೀಟ್ ಆಯ್ತು ಸರ್? ಇದು ಕಂಪ್ಲೀಟ್ 10 ಮಂತ್ಸ್ ಆಗಿದೆ ಸರ್. ಇದು ಕಂಪ್ಲೀಟ್ ಮಾಡ್ಕೊಳ್ಳೋದು 10 ಮಂತ್ಸ್ ಆಗಿದೆ. ಒಂದು 2 ಮಂತ್ಸ್ ಇಂಟೀರಿಯರ್ ಗೋಸ್ಕರನೇ ಇದು ಹೊಂದಿದ್ದಾರೆ. ಓಕೆ. ಈಗಷ್ಟೇ ಗೃಹ ಪ್ರವೇಶ ಆಗಿದೆ, ನಾವು ಫಸ್ಟ್ ಡೇನೆ ಬಂದು ಶೂಟ್ ಮಾಡ್ತಿದೀವಿ, ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಹಂಗಂಗೆ ಇದೆ, ಹೂವು ಎಲ್ಲ ಹಂಗೆ ಇದೆ, ನೋಡ್ತಿರ್ಬಹುದು. ಇದು ಟೀಕುಡ್ ಡೋರು. ಒಳಗಡೆ ಇನ್ನು ಪಾಲಿಶಿಂಗ್ ಪೆಂಡಿಂಗ್ ಇದೆ. ಓಕೆ. ಒಳಗಡೆ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಈ ಮನೆ ಡಿಸೈನೇ ಚೆನ್ನಾಗಿದೆ ಸರ್. ಹೌದು ಸರ್. ನೋಡಿ, ಇಲ್ಲೊಂದು ಅಡುಗೆ ಮನೆ, ಇಲ್ಲೊಂದು ದೊಡ್ಡ ರೂಮು, ಸಣ್ಣದಲ್ಲ ಇದು ನೋಡಿ, ದೊಡ್ಡ ರೂಮು. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಓಲ್ಡ್ ರೂಫ್ಗಳು. ಇಲ್ಲಿ ಬಂದ್ರೆ ನಿಮ್ಗೆ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ವಾಶ್ರೂಮ್. ನೋಡಿ, ವಾಶ್ರೂಮ್ ಅಲ್ಲೂ ಕೂಡ ಮೇಲ್ವರೆಗೂ ಇದೆ ಟೈಲ್ಸ್. ಸರ್ 10 ಫೀಟ್ ಕೂಡ ನಾವು ಕವರ್ ಮಾಡ್ಕೊಟ್ಟಿದ್ದೀವಿ ಸರ್. ನಾರ್ಮಲಿ ಯಾವ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡ್ತೀರಿ ಸರ್? ಸರ್ ನಮಗೆ ಸೆರ್ರಾ ಅಥವಾ ಜಾಗ್ವಾರ್ ಯೂಸ್ ಮಾಡ್ತೀವಿ ಸರ್. ನಾವು ಪ್ರೀಮಿಯಂ ಪ್ಯಾಕೇಜ್ ಇದ್ರೆ ಆಲ್ಮೋಸ್ಟ್ ಜಾಗ್ವಾರ್ ಬರುತ್ತೆ ಸರ್. ನೀವು ಮೀಡಿಯಂ ಅಥವಾ ಬೇಸಿಕ್ ಹೋದ್ರೆ ಸೆರ್ರಾ ಬಂದಿದೆ ಸರ್. ಆಲ್ಮೋಸ್ಟ್ ಮೀಡಿಯಂ. ಈಗ ಬೆಂಗಳೂರಲ್ಲಿ ಮಾತ್ರ ನಿಮ್ಮ ಕೆಲಸಗಳು ಮಾಡೋದಾ ಸರ್? ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ತಿದ್ವಿ ಸರ್. ಮೇಜರ್ ಫೋಕಸ್ ಬಂದ್ಬಿಟ್ಟು ಬೆಂಗಳೂರು ಮತ್ತೆ ತುಮಕೂರು, ದಾವಣಗೆರೆ, ಹಾವೇರಿ ನಡೀತಿದೆ ಸರ್ ಇವಾಗ ಪ್ರೆಸೆಂಟ್. ಇವಾಗ ಮೈಸೂರಲ್ಲಿ ರೀಸೆಂಟ್ ಆಗಿ ಕ್ಲೋಸ್ ಆಯ್ತು. ಇವಾಗ ಮತ್ತೆ ಯಾವ್ದು ಹೊಸದಾಗಿ ಯಾವ್ದು ಬಂದಿಲ್ಲ ಸರ್ ಮೈಸೂರು ಕಡೆ. ಬಟ್ ಹೊರಗಡೆ ನಾವು ಪ್ರಾಜೆಕ್ಟ್ ಮಾಡಿದ್ರೆ ಮಿನಿಮಮ್ 1 CR ಮೇಲ್ಗಡೆ ಇದ್ರೆ ಮಾತ್ರ ಮಾಡ್ತಿದೆ ಸರ್. 1 CR ಒಳಗಡೆ ಇದ್ರೆ ಯಾವ್ದು ಹೊರಗಡೆ ಪ್ರಾಜೆಕ್ಟ್ ನಾವು ಮಾಡ್ತಾ ಇಲ್ಲ. ಅವ್ರೇನಾದ್ರು ಬಂದು ಆಫೀಸಿಗೆ ಬಂದು ಏನಾದ್ರು ಕಮಿಟ್ ಮಾಡಿ ಓಕೆ ಅಂತ ಆದ್ರೆ ಮಾಡ್ತಾರೆ ಸರ್. ನನಗೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆಯನ್ನ ಅದನ್ನ ಫಸ್ಟ್ ತೋರಿಸ್ಬೇಕು ಅಂತ ಆಸೆ ಇದೆ. ಅದ್ರ ಕೆಳಗಡೆಯಿಂದ ಹೋಗೋಣ, ಒಂದೊಂದೇ ಮನೆಯನ್ನ ತೋರಿಸೋಣ ಅಂತ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ. ಈಗ ಇದರ ಮೇಲ್ಗಡೆ ಫ್ಲೋರ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 2 BHK ಮನೆ ಇದೆ. ನೋಡೋಣ ಅದನ್ನ ಒಂದ್ ಸ್ವಲ್ಪ ನೋಡೋಣ ಸರ್. ಅದ್ರ ಮೇಲ್ಗಡೆ ಹೋದ್ರೆ ನಿಮ್ಗೆ ಡ್ಯೂಪ್ಲೆಕ್ಸ್ ಮನೆ ಓನರ್ ಬರುತ್ತೆ. ಇದು ಇಲ್ಲಿ ಯೂಸ್ ಮಾಡಿ ನಿಮ್ಗೆ 70 ಸೈಜ್ ಇದೆ ನಿಮ್ಗೆ. ಓಕೆ. ನಿಮ್ಗೆ ಈ ಸ್ಪೇಸ್ ಎಷ್ಟಿದೆ ಇದೀಗ? ಇದು ನಿಮ್ಗೆ 2.5 ಇದೆ ಸರ್. ಇದು ನಿಮ್ಗೆ ಎಕ್ಸಾಕ್ಟ್ ಆಗಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾ ಸೈಟ್ ಅಲ್ಲಿ ನಿಮ್ಗೆ 3 ಅಡಿ ಕೊಡ್ತಾ ಇದೀವಿ. ಬಟ್ ಇಲ್ಲಿ ನಿಮ್ಗೆ 2.5 ಬರುತ್ತೆ. ಅದು ಸ್ವಲ್ಪ ಮನೆ ಚಿಕ್ಕದಾಗಿರೋ, ಇದು ಸೈಟ್ ಸ್ವಲ್ಪ ಡೈಮೆನ್ಷನ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಅದನ್ನೇ ನೋಡಿ. ಇಲ್ಲಿ ಬಂದ್ರೆ ನಿಮ್ಗೆ ಗಾಳಿ ಬೆಳಕಿಗೆ ತುಂಬಾ ದೊಡ್ಡ ಒಂದು ಕಿಟಕಿ ತರ ಆಗ್ಬಿಟ್ಟಿದೆ ಇದು. ಇದು ಆಕ್ಚುಲಿ ಫ್ರಂಟ್ ಎಲಿವೇಶನ್ ಅಲ್ಲಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಲುಕ್ ಆಗಿ ಕಾಣುತ್ತೆ ಸರ್. ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮಾಡಿದ್ರು. ಇಲ್ಲಿರೋದು ಈಗ ರೆಂಟ್ ಹೌಸ್. ಇದು ರೆಂಟ್ ಹೌಸ್ ಸರ್. ಇದು 2 BHK ಮನೆ ಸರ್ ಇದು. ಓಕೆನಾ? ನೋಡಿ, ಇಲ್ಲೊಂದು ಕಾರ್ನರ್ ಒಂದು ಕಿಟಕಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ವೆಂಟಿಲೇಷನ್. ಈ ಡೋರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಸ್, ನೋಡಿ ಎಲ್ಲ ಟೀ ಕುಡ್ಡೆ ಯೂಸ್. ಎಲ್ಲ ಟೀ ಕುಡ್ಡೆ ಸರ್. ಮೇನ್ ಡೋರ್ ಮತ್ತೆ ಪೂಜೆ ಡೋರ್ ಕಂಪ್ಲೀಟ್ ಎಲ್ಲ ಟೀ ಕುಡ್ಡೆ ಬರುತ್ತೆ ಸರ್ ಇದು. ಬಟ್ ಓನರ್ ಸೆಲೆಕ್ಷನ್ ಮೇಲೆ ಡಿಸೈನ್ ಯಾವ ತರ ಬೇಕೋ ಆ ತರ ಸೆಲೆಕ್ಷನ್ ಮಾಡ್ಕೊಡ್ತಾ ಇದೆ ಸರ್. ಅದೇ ರೀತಿ ನಿಮ್ಗೆ ಹಾಲ್ ಬರುತ್ತೆ ಸರ್. ಇದು ಹಾಲ್ ಬಂದ್ಬಿಟ್ಟು ನಿಮ್ಗೆ 10x11 ಇದೆ ಸರ್ ನಿಮ್ಗೆ. ಅದೇ ರೀತಿ ನಿಮ್ಗೆ ಇಲ್ಲಿ ಓಪನ್ ಕಿಚನ್ ಬಂದಿದೆ ಸರ್ ಇದು. ಓಕೆ, ಇದು ಚೆನ್ನಾಗಿದೆ. ಇಲ್ಲಿ ಒಂದು ರೂಮು, ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಅದಕ್ಕೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಸರ್ ನಿಮ್ಗೆ. ಇದಕ್ಕ ಸರ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ರೆಂಟ್ ಹೌಸ್ ಪರ್ಪಸ್. ಇದು ರೆಂಟ್ ಹೌಸ್ ಪರ್ಪಸ್. ಓಕೆ. ಇಲ್ಲಿ ಇದು ನಿಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ ಸರ್ ಇದು. ಇದು ನಿಮ್ಗೆ ಸೈಜ್ ಬಂದ್ಬಿಟ್ಟು ನಿಮ್ಗೆ ಅಂದ್ರೆ ಇದ್ರ ಆಚೆನೂ ಒಂದಿದೆ, ಅದ್ರ ಈಚೆನೂ ಒಂದಿದೆ. ಹೌದು ಸರ್. ಇದ್ರ ಆಚೆ ಬಂದ್ಬಿಟ್ಟು ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈಚೆ ಬಂದ್ಬಿಟ್ಟು ನಿಮ್ಗೆ ಕಾಮನ್ ಬಾತ್ರೂಮ್. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಗಳು ಸರ್? ಇದು ಟೈಲ್ ವೆಟ್ರಿಫೈಡ್ ಟೈಲ್ಸ್ ಸರ್. ನಿಮ್ಗೆ ಇದು 2x4 ಬರುತ್ತೆ. ಡಿಸೈನ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗ್ಲಾಸಿ ಫಿನಿಶಿಂಗ್ ಸರ್. ಇದು ಒಂದು 45+ ಇರುತ್ತೆ. ಓಕೆ. ಅದು ನಿಮ್ಗೆ ರೇಟ್ ಇದೆ.
ಬಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು 45 ರೂಪೀಸ್ ಇರುತ್ತೆ ಸರ್, ಪ್ರೀಮಿಯಂ ಪ್ಯಾಕೇಜ್. ಇದೆಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಸರ್. ಇದು ಒಂದು ಬಾಲ್ಕನಿ ಸ್ಪೇಸ್ ಬಿಟ್ಟಿದ್ದೀರಾ ನಾರ್ಮಲಿ ರೆಂಟ್ ಹೌಸ್ ಅಲ್ಲಿ ಈ ತರ ಮಾಡಲ್ಲ, ಈ ತರ ಬಿಡೋದು ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಹೌದು ಸೊ ಇಲ್ಲೊಂದು ನೀವೊಂದು ಒಳ್ಳೆ ಮುತುವರ್ಜಿ ತಗೊಂಡು ಇದೊಂದು ಸ್ಪೇಸ್ ಬಿಟ್ಟಿದ್ದೀರಾ. ಹೌದು ಸೊ ಇದು ಫಸ್ಟೇ ಓನರ್ ಪ್ಲಾನ್ ಅಥವಾ ನಿಮ್ ಪ್ಲಾನ್ ಹೇಗೆ? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಪ್ಲಾನಿಂಗ್ ಆತರ ಇರ್ಲಿಲ್ಲ ಸರ್. ಬಟ್ ಓನರ್ ರಿಕ್ವೈರ್ಮೆಂಟ್ ಯಾವ ತರ ಐತೆ ಅಂದ್ರೆ, ನಾವು ರೆಂಟಲ್ ಮನೇಲಿ ಇದೇವಿ, ರೆಂಟಲ್ ಮನೆಗೆ ಇದ್ದಾಗ ಅವ್ರಿಗೆ ಏನು ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಾ ಇರುತ್ತೋ ಅದು ನಮ್ಮ ಮನೆಗೆ ಬರೋರಿಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಬರಬೇಡದು ಅಂದ್ಬಿಟ್ಟು ಇದು ಓನರ್ ಪರ್ಪಸ್ ಇಂದ ಓನರ್ ಹೇಳ್ಬಿಟ್ಟು ನಿಮ್ಗೆ ಇದು 3 feet into 6 feet ಇದೆ ಸರ್ ನಿಮ್ಗೆ ಬಾಲ್ಕನಿ, ಅದಕ್ಕೋಸ್ಕರ ಪ್ರಾವಿಷನ್ ಕೊಟ್ಟಿರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಆದ್ರೂ ಇಟ್ಕೋಬಹುದು, ಇಲ್ಲ ಒಂದ್ ಚೇರ್ ಹಾಕೊಂಡು ಬಾಲ್ಕನಿ ಆಯಿಲ್ ಹತ್ರನಾದ್ರೂ ಕವರ್ ಮಾಡ್ಕೋಬಹುದು, ಅದನ್ನು ಕವರ್ ಮಾಡಬಹುದು. ಎಸ್, ಬನ್ನಿ ಇಲ್ಲಿಂದ ಪ್ರಾರಂಭ ಆಗೋದೇ ಓನರ್ ಮನೆ. ಹಾಂ ಸರ್. ಎಸ್, ನೋಡಿ ಇಲ್ಲಿ ಪ್ರತಿ ಒಂದು ಐಟಮ್ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ಓನರ್ ನಮ್ ಜೊತೆ ಮಾತಾಡೋಕೆ ರೆಡಿ ಆಗಿದೆ, ಅವ್ರನ್ನು ಮಾತಾಡ್ಸೋಣ, ಅವ್ರ ಮನೆಯವ್ರನ್ನು ಮಾತಾಡ್ಸೋಣ, ಬನ್ನಿ. ಎಸ್ ಸರಿ, ಇದು ಯಾವ್ದು? ಇದೆಲ್ಲ ನಿಮ್ಗೆ ಲಪ್ಪೋದ್ರ ಸೈಡ್, ಇದು ನಿಮ್ಗೆ ಟೈಲ್ಸ್ ಇದೆ, ವೆಟ್ರಿಫೈಡ್ ಟೈಲ್ಸ್. ಇದು ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ ಸರ್ ನಿಮ್ಗೆ. ಆಕ್ಚುಲಿ ನಿಮ್ಗೆ ಕೆಳಗಡೆ ಬಂದ್ಬಿಟ್ಟಿಲ್ಲ ಗ್ಲಾಸಿ ಬರುತ್ತೆ, ಇಲ್ಲಿಂದ ನಿಮ್ಗೆಲ್ಲ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ ಸರ್. ಓಕೆ, ಇದು ಓನರ್ ಮನೆ ಆದ್ರಿಂದ ಒಂಥರ ಲಕ್ಸುರಿ ಇದೆ. ಇಲ್ಲೇ ಇದ್ದಾರೆ ಸರ್, ನಮಸ್ತೆ. ಹೇಗಿದ್ದೀರಿ? ಆರಾಮಿದ್ದೀವಿ. ನಮಸ್ತೆ ಅಮ್ಮ. ನಮಸ್ತೆ. ಆರಾಮ್. ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರನೇ ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಯಾಕಂದ್ರೆ ನಿಮಗೂ ಅದ್ರ ಬಗ್ಗೆ ತುಂಬಾ ಜ್ಞಾನ ಇದೆ ಅನ್ನೋದು ಗೊತ್ತಾಯ್ತು. ವೀರಭದ್ರ ಅವರು ನನಗೆ ಹೇಳಿದ್ರು. ಸೊ ಪ್ರತಿಯೊಂದು ಐಟಮ್ ಸೆಲೆಕ್ಷನ್ ಇರ್ಬೋದು ಅಥವಾ ಡಿಸೈನ್ ಇರ್ಬೋದು, ಇದನ್ನೆಲ್ಲ ನೀವು ತುಂಬಾ ಇನ್ವಾಲ್ವ್ ಆಗಿದ್ದೀರಿ. ಸೊ ನಿಮ್ಮ ಕನಸಿನ ಮನೆಯನ್ನ ನೀವು ಇವತ್ತು ಕಟ್ಟಿಸ್ಕೊಂಡಿದ್ದೀರಿ ಅಂತ ನಾನು ಎಲ್ರಿಗೂ ಹೇಳೋದೇ, ನಿಮ್ಮ ಮನೆ ಕಟ್ಟಿಸುವಾಗ ನೀವು ಒಂದಿಷ್ಟು ಟೈಮ್ ಕೊಡಿ ಅದಕ್ಕೆ ಅಂತ. ಸೊ ಅದು ತುಂಬಾ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸೊ ಆಮೇಲೆ ಒಂದಿಷ್ಟು ಚೇಂಜಸ್ಗಳು ಅದೆಲ್ಲ ಇರೋದೆ. ಸೊ ಈಗ ಇವರಿಂದಾನೇ ನಾವು ಈ ಮನೆಯ ಎಕ್ಸ್ಪ್ಲನೇಷನ್ ತಗೊಳ್ಳೋಣ. ಸೊ ನಾವು ಕೆಳಗಡೆ ರೆಂಟ್ ಹೌಸ್ ಅನ್ನ ನೋಡಿದ್ವಿ. ಅದು ನಾರ್ಮಲಿ ರೆಂಟ್ ಹೌಸ್ ತರ ಇಲ್ಲ. ರೆಂಟ್ ಹೌಸ್ ಅಂದ್ರೆ ಸುಮ್ಮನೆ ಮಾಡ್ತಾರೆ, ಕೊಡ್ತಾರೆ, ಇರ್ತಾರೆ, ಮತ್ತೆ ಹೋಗ್ತಾರೆ, ಈ ತರ ಎಲ್ಲ ಬರುತ್ತೆ. ಸೊ ಇದೊಂಥರ ರೆಂಟ್ ಹೌಸ್ ತರ ಮಾಡಿಲ್ಲ ನೀವು, ನಿಮ್ಮ ಓನ್ ಹೌಸ್ ಅಂತಾನೆ ಅನ್ಕೊಂಡೆ ನಾನು ಫಸ್ಟ್. ಆಮೇಲೆ ಗೊತ್ತಾಗಿದ್ದು ಅದು ರೆಂಟ್ ಹೌಸ್ ಅಂತ. ಸೊ ಇಲ್ಲಿಂದ ನಿಮ್ಮ ಮನೆಯನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಸರ್. ಯಾಕಂದ್ರೆ ಸಣ್ಣ ಸ್ಪೇಸ್ ಇದು. ಹೌದು. ಸೊ ಬಹಳ ಪುಟ್ಟ ಫ್ರಂಟ್ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಸೊ ಹಿಂದ್ಗಡೆ ಹೋದ್ರೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಇದೆ. ಹೌದು. ಹೀಗೊಂದು ಕಲ್ಪನೆ ಈ ತರನು ಮಾಡಬಹುದು ಅಂತ ನಿಮ್ಗೆ ಮುಂಚೆ ಅನ್ಸಿತ್ತಾ ಸರ್? ಇಲ್ಲ, ನಾವು ಅಂದ್ರೆ ಒಂದು ಹುಬ್ಳಿಲಿ ಒಂದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಆಲ್ರೆಡಿ ಡುಪ್ಲೆಕ್ಸ್. ಸೊ ಈ ತರ ಮಾಡಬಹುದು ಅಂತೇಳಿ ಒಂದ್ 2-3 ಬಿಲ್ಡರ್ಸ್ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ವಿ ನಾವು. ಬಟ್ ಇವ್ರ ಕಡೆ ನಾನೊಂದು ಡೆವಲಪ್ ಮಾಡಿದ್ದೆ ಪ್ಲಾನ್. ಆಕ್ಚುಲಿ ಐ ಆಮ್ ಅ ಸಿವಿಲ್ ಇಂಜಿನಿಯರ್. ಸೊ ನಾನೊಂದು ಕೆಲವೊಂದು ಪ್ಲಾನ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಇವ್ರ ಹತ್ರ ಹೋದ್ವಿ. ಸೊ ಇವ್ರು ನನಗೆ ಇನ್ನೂ ಬೆಟರ್ ಸಜೆಷನ್ಸ್ ಕೊಟ್ರು. ಇವ್ರ ಕಡೆ ಪ್ಲಾನಿಂಗ್ ಟೀಮ್ ಏನಿದೆ ಅಲ್ಲ, ಬೆಟರ್ ಸಜೆಷನ್ಸ್ ಕೊಟ್ರು, ವಾಸ್ತು ಪ್ರಕಾರ ಎಲ್ಲ ಮಾಡಿಫೈ ಮಾಡಿಕೊಟ್ರು. ಸೊ ಅದು ಅದೇ ತರ ಎಕ್ಸಿಕ್ಯೂಟ್ ಆಯ್ತು ಫೈನಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಎಸ್, ಬನ್ನಿ ಸರ್ ಮನೆ ಒಳಗಡೆ ಹೋಗೋಣ. ಸೊ ಫ್ರಂಟ್ಗೆ ನೀವು ನೋಡೋದಾದ್ರೆ ಈ ಡೋರ್ ಒಂಥರ ಡಿಫ್ರೆಂಟ್ ಆಗಿದೆ. ಇದೇನು ಫಿಂಗರ್ ಪ್ರಿಂಟ್? ಇದು ಫಿಂಗರ್ ಪ್ರಿಂಟ್, RFID ಇದೆ, ಕೀನು ಇದೆ, ಓಕೆ, ಕ್ಯಾಮ್ರಾನು ಇದೆ, ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ ಅದು. ಬೆಲ್ ಇದೆ ಇದರಲ್ಲಿ. ಓ, ಇಲ್ಲೇ ಟಚ್ ಮಾಡಿದ್ರೆ ಬೆಲ್ ಕೂಡ ಆಗುತ್ತೆ ನೋಡಿ. ಎಸ್, ಬನ್ನಿ ಸರ್ ಒಳಗಡೆ ಹೋಗೋಣ. ಇಲ್ಲಿ ಬನ್ನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ವಾವ್, ಇದೊಂಥರ ತುಂಬಾ ಚೆನ್ನಾಗಿದೆ ಸರ್ ಈ ಸ್ಪೇಸ್. ಇದು ಟಿವಿ ಯೂನಿಟ್ ಅಲ್ವಾ? ಇದು ಟಿವಿ ಯೂನಿಟ್. ಓಕೆ, ಇದು ಕಂಪ್ಲೀಟ್ಲಿ. ಇಲ್ಲಿ ಸೋಫಾ ಪ್ಲಾನ್ ಮಾಡಿದೀವಿ. ಇಲ್ಲಿ ಫರ್ನಿಚರ್ಸ್ ಇನ್ನೂ ಹಾಕ್ಸಿಲ್ಲ, ಮಾಡಿಸ್ಬೇಕು. ಈ ಸ್ಪೇಸ್ ಇಲ್ಲಿ ಏನಾದ್ರು ಫ್ರೇಮ್ ಹಾಕ್ಬೇಕಂತ ಪ್ಲಾನ್ ಇರೋದು, ವಾಲ್ ಫ್ರೇಮ್. ಇದೇನು ಸರ್, ಇದು ಗ್ಲಾಸ್ ಟೈಪ್ ಅಥವಾ ಡಿಸೈನಿಗೋಸ್ಕರ ಇಟ್ಟಿದ್ದ? ಹೆಂಗೆ? ಡಿಸೈನ್ಗೋಸ್ಕರ ಗ್ಲಾಸ್ ಹಾಕ್ಸಿರೋದು, ಗೋಲ್ಡನ್ ಮಿರರ್ ಅಂತ. ಇದು ಗೋಲ್ಡ್ ಮಿರರ್ ಹಾಕ್ಸಿರೋದು. ಎಸ್. ಇದು ಎಷ್ಟು ಸ್ಪೇಸ್ ಇದು ಸರ್? ಇದು ಬೇಸ್ ಬಂದ್ಬಿಟ್ಟು ನಿಮಗೆ ಅಗಲ ಬಂದ್ಬಿಟ್ಟು 14 ಇದೆ ಸರ್. ಇದು ಉದ್ದ ಬಂದ್ಬಿಟ್ಟು 17.5 ಇದೆ. ಇದೀಗ ನೀವು ಯೂಸ್ ಮಾಡಿರುವಂತದ್ದು ಕೆಳಗಡೆ ಮೆಟೀರಿಯಲ್ ಏನು ಯೂಸ್ ಮಾಡಿ ಸೇಮ್ ಇದೆ, ಚೇಂಜಸ್? ಕೆಳಗಡೆ ಬಂದ್ಬಿಟ್ಟು ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಸರ್ವಿಸ್ ಮಾಡ್ತೀವಿ. ಇದೆಲ್ಲ ನಿಮಗೆ ಸ್ಪಾಟ್ ಮಾರ್ಬಲ್ ಅಂತ ಬರುತ್ತೆ ಸರ್. ಇದು 4x6 ಪ್ರತಿ ಮನೆಯಲ್ಲಿ ನಾವು ಹಾಕ್ತಾ ಇದೀವಲ್ಲ ಹಾಲ್ಸ್ ಎಲ್ಲ ಬಂದ್ಬಿಟ್ಟು ಅದೇ ತರ ಇದು 4x6. ಇದು ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಸರ್. ಸ್ವಲ್ಪ ಹೈ ಕ್ವಾಲಿಟಿ, ನಿಮಗೆ ಪ್ರೀಮಿಯಂ ಪ್ಯಾಕೇಜ್ ಇರುತ್ತೆ, ಹೈ ಕ್ವಾಲಿಟಿ. ಎಲ್ಲ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಿರೋ ಸೆಲೆಕ್ಷನ್ ಮಾಡಿದ್ದೀರಾ ಸರ್. ಅಂದ್ರೆ ಈ ಸೆಲೆಕ್ಷನ್ ಹೆಂಗಾಯ್ತು, ಹೆಂಗಿತ್ತು ಈ ಪ್ರೋಸೆಸ್ ಅಂತ ಜರ್ನಿ? ಇಲ್ಲ, ಇದು ಫ್ರಮ್ ದ ಸ್ಟಾರ್ಟ್ ಆಕ್ಚುಲಿ ಹಿಂಗೆ ಇರಬೇಕು, ಲಕ್ಸುರಿಯಸ್ ಲುಕ್ ಇರ್ಬೇಕಂತಾನೆ ಪ್ಲಾನ್ ಮಾಡಿ ಅವ್ರಿಗೆ ಮುಂಚೆನೆ ಹೇಳಿದ್ದೆ. ನನ್ನ ರಿಕ್ವೈರ್ಮೆಂಟ್ ಏನಿದೆ ಅಂತೆಲ್ಲ ತೋರಿಸಿದ್ದೆ, ಹೇಳಿದ್ದೆ ಅವ್ರಿಗೆ. ಸೊ ಅದೇ ತರ ಪಿಕ್ ಮಾಡಿದ್ವಿ ನಾವು ಮೆಟೀರಿಯಲ್ಸ್ ಎಲ್ಲ. ತುಂಬಾ ಶಾಪ್ಸ್ ಎಲ್ಲ ಹೋಗಿ ಸೆಲೆಕ್ಷನ್ಸ್ ಮಾಡಿದೀವಿ. ಇವನ್ ರಾಹುಲ್ ಅವರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಸೆಲೆಕ್ಷನ್ಸ್ಗೆ. ಸೊ ಅವ್ರಿಗೂ ಕ್ರೆಡಿಟ್ ಹೋಗುತ್ತೆ. ಅವರು ನಿಮ್ಮ ಕಂಪ್ಲೀಟ್ ಸೈಟ್ ಅನ್ನು ನೋಡ್ಕೊಂಡಿದ್ದಾರೆ ಹಾಗಾದ್ರೆ? ಪ್ರಾಜೆಕ್ಟ್ ಅವ್ರು ಆಲ್ಮೋಸ್ಟ್ ಅವರೇ ನೋಡ್ಕೊಂಡಿರೋದು. ಸೊ ನಂಗೆ ಎಲ್ಲಾದ್ರೂ ಕ್ರಿಟಿಕಲ್ ಅನ್ಸಿದ್ರೆ ಹೆಲ್ಪ್ ಮಾಡಿದ್ದಾರೆ ತುಂಬಾ. ಸ್ಟೇರ್ ಕೇಸ್ ಕೆಲವೊಂದು ಕ್ರಿಟಿಕಲ್ ಇತ್ತು, ಸೊ ಅದನ್ನೆಲ್ಲ ಹೆಲ್ಪ್ ಮಾಡಿದ್ದಾರೆ. ಓಕೆ ಸರ್, ಈ ಮನೆಯಲ್ಲಿ ಹಾಲ್ ಅಲ್ಲಿ ಈ ಒಂದ್ ಮಿರರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನಂಗೆ, ಹೇಳ್ಬೇಕು ಇದ್ರ ಬಗ್ಗೆ ಅಂತ. ಸರ್ ಯಾವ ತರ ಅಂದ್ರೆ ಎಲ್ಲಾ ಮನೇಲಿ ನಾವು ಕಟ್ಟೌಟ್ ಕೊಡ್ತಾ ಇದೀವಿ. ಬ್ರಹ್ಮಸ್ಥಾನ ಅಂತ ಬಂದಾಗ ನಿಮ್ಗೆ ಒಂದು ಕಟೌಟ್ ತರ ನಿಮ್ಗೆ ಕೊಡ್ತಾ ಇದೀವಿ ಎಲ್ಲಾ ಮನೇಲಿ, ನೀವು ನೋಡಿರ್ತೀರಾ. ಇದು ಯಾವ ತರ ಅಂತಂದ್ರೆ ಇದು ನಿಮ್ಗೆ ಮಿಡ್ಲಲ್ಲಿ ಸೆಂಟರ್ ಆಫ್ ದ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಈ ಮನೆ ಎಂಟರ್ ಮನೆ ಇಲ್ಲಿಂದನೇ ನೀವು ಕಾಣ್ಬೋದು ಸರ್. ಅಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕಾಣುತ್ತೆ. ಸರ್
ಅಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಕಾಣುತ್ತೆ. ಫುಲ್ ಎಂಟರ್ ಮನೆ ಕೂಡ ಕವರ್ ಮಾಡಬಹುದು. ಇದು ಬ್ರಾಂಜ್ ಡೈಮಂಡ್ ಕಟ್ ಮಿರರ್ ಅಂತ ಬರುತ್ತೆ ಸರ್. ಇದು ಓನರ್ ಸ್ಪೆಸಿಫಿಕೇಶನ್ ಬೇಕಂದ್ಬಿಟ್ಟು ಕೇಳ್ಬಿಟ್ಟು ಹಾಕ್ಸ್ಕೊಂಡಿರೋಂಥ ಸರ್. ಎಲ್ಲಿ ನೋಡಿದ್ರಿ ಸರ್ ಇದು ಯಾಕೆ ಬೇಕನ್ಸ್ತು? ಇದು ಒಂದು ಲಕ್ಸುರಿಯಸ್ ಮನೆ ಎಲ್ಲ ನೋಡಿದ್ದೀನಲ್ಲ ಇವಾಗೆಲ್ಲ ಕೆಲವೊಂದು. ಸೊ ಇದು ವಾಲ್ಗೆ ಹಾಕ್ತಾರೆ ಯೂಶಲಿ. ಸೊ ಇದನ್ನ ಮೇಲ್ಗಡೆ ಹಾಕಿದ್ರೆ ಸೀಲಿಂಗ್ ಚೆನ್ನಾಗಿ ಕಾಣುತ್ತೆ. ಫಾಲ್ ಸೀಲಿಂಗ್ ಅಲ್ಲಿ ಯೂಶಲಿ ನಾರ್ಮಲ್ ಆಗಿ ವೈಟ್ ಸೀಲಿಂಗ್ ಮಾಡ್ತಾರೆ. ಸೊ ಇದೊಂದು ಬ್ರಾನ್ಸ್ ಮಿರರ್ ಹಾಕಿದ್ರೆ ಒಂಥರ ಗ್ರ್ಯಾಂಡ್ ಲುಕ್ ಇರುತ್ತೆ. ಲೈಟ್ ಎಲ್ಲ ರಿಫ್ಲೆಕ್ಷನ್ ಆಗುತ್ತೆ ಕೆಳಗಡೆದೆಲ್ಲ. ಅದಕ್ಕೋಸ್ಕರ ಹೇಳಿ ಮಾಡಿಸಿರೋದು. ಹೌದು. ಇನ್ನೊಂದೇನಪ್ಪ ಅಂದ್ರೆ ಸ್ಪೆಸಿಫಿಕೇಶನ್ ಸರ್, ಈಗ ನಿಮ್ಗೆ ಆ ಕಿಚನ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿರ್ತಾರೆ, ಇಲ್ಲಿ ಏನಾದ್ರು ಕುತ್ಕೊಂಡಿರ್ತಾರೆ, ಜಸ್ಟ್ ಒಂದು ಅಬ್ಸರ್ವ್ ಮಾಡೋ ಫೆಸಿಲಿಟಿ ಇಲ್ಲೇ ಕಾಣುತ್ತೆ. ಇಲ್ಲೇ ಗೊತ್ತಾ, ಇಲ್ಲಿಂದನೇ ನಿಮ್ಗೆ ಎಂಟರ್ ಕಿಚನ್ ಇಂದ ಇಟ್ಕೊಂಡು ಹಾಲು, ಟಿವಿ ಎಲ್ಲ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೋದು ಸರ್ ನಿಮ್ಗೆ. ಎಸ್ ಎಸ್, ಇದೊಂಥರ ಹಿಡನ್ ಮಿರರ್ ಇದ್ದಂಗೆ. ಹೌದು ಸರ್. ಎಸ್ ಮೇಡಮ್, ಬನ್ನಿ ಈಗ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಈಗ, ಯಾಕಂದ್ರೆ ಅಡುಗೆ ಮನೆ ಡಿಫ್ರೆಂಟ್ ಆಗಿದೆ. ಇಲ್ಲಿ ಎಲ್ಲ ಅಡುಗೆ ಮನೆಗಳು ಸೇಮ್ ಇದ್ರಲ್ಲಿರುತ್ತೆ, ಇಲ್ಲೂ ಹಂಗಲ್ಲ, ಒಂದು ಸ್ಟೆಪ್ ಜಾಸ್ತಿ ಎಲಿವೇಟ್ ಇದ್ರೆ ಚೆನ್ನಾಗಿ ಲುಕ್ ಬರುತ್ತೆ ಅಂತ ಎಲಿವೇಟ್ ಮಾಡಿರೋದು ಅದನ್ನ. ಒಂದು ಸ್ಟೆಪ್ ಕಿಚನ್. ಇದ್ರ ಒಳಗಡೆ LED ಇದೆಯಾ ಇದು? ಹೌದು, LED ಸ್ಟ್ರಿಪ್ ರನ್ ಮಾಡಿದೀವಿ. ಓಕೆ. ಸೊ ಅದೊಂದು ಲುಕ್ ಚೆನ್ನಾಗಿ ಕಾಣುತ್ತೆ. ವಾಸ್ತು ಬರುತ್ತೆ ಸರ್ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹಳೆ ಮನೆಗಳೆಲ್ಲ ನಾವು ನೋಡಿದಾಗ, ಯಾವುದೇ ಹಳೆ ಮನೆ ನಾವು ಹೋದಾಗ ಅನ್ಕೊಳ್ಳಿ, ಎಲ್ಲಾ ಮನೆಗಳು ವಾಸ್ತು ಪ್ರಕಾರ ಅಡಿಗೆ ಮನೆ ಯಾವಾಗಲೂ ಸ್ವಲ್ಪ ಹೈಟ್ ಅಲ್ಲಿ ಇರ್ತಿತ್ತು ಸರ್. ಓಕೆನಾ? ಆ ವಾಸ್ತು ಇವ್ರು ಕನ್ಸಿಡರ್ ಮಾಡಿದ್ರು ಸರ್. ಮುಂಚೆ ಅವರಿಗೆ ವಾಸ್ತು ಒಂದೊಂದು ಸ್ವಲ್ಪ ಹುಬ್ಳಿ ಕಡೆ ಆಗಿರೋದ್ರಿಂದ ವಾಸ್ತು ಜಾಸ್ತಿ ಕನ್ಸಿಡರ್ ಆಗಿರೋದ್ರಿಂದ ವಾಸ್ತು ನನಗೆ ಇದೇ ತರ ಬೇಕು ಅಂದ್ಬಿಟ್ಟು ರಿಕ್ವೈರ್ಮೆಂಟ್ ಕೇಳ್ಬಿಟ್ಟು ಮಾಡಿಸ್ಕೊಂಡಿರಂತ ಸರ್ ಇದು. ಓಕೆನಾ ಮೇಡಮ್? ಎಷ್ಟು ಖುಷಿ ಇದೆ ಈಗ, ಅಡುಗೆ ಮನೆ ಡಿಫ್ರೆಂಟ್ ಆಗಿದೆ, ಮನೆ ಡಿಫ್ರೆಂಟ್ ಆಗಿದೆ, ಮೇಲ್ಗಡೆ ಡ್ಯೂಪ್ಲೆಕ್ಸ್ ಇದೆ. ನಾನು ಈ ಥರ ಮನೆ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ, ಬಟ್ ಇತ್ತು, ಡ್ರೀಮ್ ಇತ್ತು. ಬಟ್ ನಮ್ಮ ಮನೆಯವರು ಈಡೇರಿಸಿದ್ದಾರೆ. ಅವ್ರಿಗೆ ನಾನು ತುಂಬ ಹೆಲ್ಪ್ಫುಲ್ ಆಗಿರ್ತೀನಿ, ಜೊತೆಲಿ ಕೊನೆವರೆಗೂ ಅವ್ರಿಗೆ ಏನೋ ಪ್ರಾಬ್ಲಮ್ಸ್ ಆದರೂ ಇದು ಮಾಡ್ತೀನಿ. ಬಟ್ ಮೈಂಡ್ ತುಂಬ ಓಡಿಸಿ ಎಲ್ಲ ಸೆಲೆಕ್ಟ್ ಕೂಡ ಅವ್ರದ್ದೇ. ಬಟ್ ತಾವು ಸೆಲೆಕ್ಟ್ ಮಾಡ್ತಿದ್ರು, ಒಂದು ಮಾತು ನನ್ನ ವೈಫು ಇರಲಿ ಅಂತ ಕೇಳ್ತಿದ್ರು ಬಂದು. ನಾವು ನಿಮ್ಮ ಚಾಯ್ಸ್ ಏನಿರುತ್ತೆ ಅದು ನಮ್ಮ ಚಾಯ್ಸು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಪ್ರತಿಯೊಂದು ಇದನ್ನು ಚೆನ್ನಾಗಿ ಮಾಡಿಸಿದ್ದಾರೆ. ನಾನೇನು ಇದು ಬೇಕು ಇದು ಬೇಡ ಅಂತ ಹೇಳೋ ಇದು ಮಾತೇ ಇಲ್ಲ. ಆ ಥರ ಎಲ್ಲ ಬಿಲ್ಡರ್ಸ್ ಆಗಲಿ ಅಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬನ್ನಿ ಸರ್, ನಿಮ್ಮ ಮನೆ ದೇವ್ರ ಮನೆ ನೋಡಲೇಬೇಕು. ಇಲ್ಲಿ ನೋಡಿ, ಇದೇನು ಮೆಟೀರಿಯಲ್? ಅಲ್ಯೂಮಿನಿಯಂ ಶಟರ್ಸ್. ಓಕೆ, ಬನ್ನಿ ನೋಡಿ. ಅಲ್ಯೂಮಿನಿಯಂ ಶಟರ್ಸ್ ವಿತ್ ಫ್ಲೂಟೆಡ್ ಗ್ಲಾಸ್ ಹಾಕ್ಸಿದ್ದೀನಿ. ಓಕೆ, ಇದರಲ್ಲಿ ಗಂಟೆ ಇದೆ. ಹೌದು, ಬೆಲ್ಸ್ ಹಾಕ್ಸಿದ್ದೀನಿ. ಓಕೆ, ಬೆಲ್ ಕೂಡ ಇದೆ. ಈ ಕಡೆ ಲೆಫ್ಟ್ ಸೈಡ್ ವಾಲ್ ಅಲ್ಲಿ ಆಂಟಿಕ್ ಬೆಲ್ಸ್ ಹಾಕ್ಸಿದ್ದೀನಿ, ಯಾಕಂದ್ರೆ ಇದು ಡಾರ್ಕ್ ಥೀಮ್ ಇದೆಯಲ್ಲ. ಸೊ ಆಂಟಿಕ್ ಬೆಲ್ಸ್. ಓಕೆ, ನೋಡಿ, ಸಣ್ಣ ಸಣ್ಣ ಹತ್ರಲ್ಲೂ ತುಂಬಾ ಯೋಚನೆ ಮಾಡಿದ್ದೀರಾ, ಡಿಟೇಲಿಂಗ್ ಮಾಡಿ. ಎಸ್, ಇದು ಅಡುಗೆ ಮನೆ. ಸೊ ಈಗ ಗೃಹ ಪ್ರವೇಶ ಆಗಿರೋದ್ರಿಂದ ಹೂವೆಲ್ಲ ಡಿಸೈನ್ ಮಾಡಿ ಇಟ್ಟಿದ್ದೀರಾ? ನಿನ್ನೆನೆ ಆಗಿರೋದು ಮನೆ ಪೂಜೆ ಎಲ್ಲ. ಸೊ ಇವ್ರು ನಿನ್ನೆನೆ ಪ್ಲಾನ್ ಮಾಡಿದ್ರು, ಅದಕ್ಕೆ ಇವತ್ತು ಪ್ಲಾನ್ ಮಾಡಿ ಮತ್ತೆ ಇವತ್ತು ಕರ್ಸಿದ್ವಿ. ಇದೊಂದು ಡೋರ್ ಏನಕ್ಕೆ ಇಟ್ಟಿರೋದು ಸರ್ ಇಲ್ಲಿ? ಸರ್ ಇದು ವಾಸ್ತು ಸರ್. ಇದು ಮೇನ್ ಇದು ನಿಮಗೆ ಇದು ಸೌತ್ ಫೇಸಿಂಗ್ ಆಗಿರೋದ್ರಿಂದ ವಾಸ್ತು ನಾರ್ತ್ ಈಸ್ಟ್ ಅಲ್ಲಿ ಒಂದು ಮೇನ್ ಡೋರ್ ಬರಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ ಸರ್. ಅದಕ್ಕೋಸ್ಕರ ವಾಸ್ತು ಪರ್ಪಸ್ಗೋಸ್ಕರ ಇದೊಂದು ಡೋರ್ ಯುಟಿಲಿಟಿ ತರ ನಿಮಗೆ ಮಾಡಿಬಿಟ್ಟು ಯುಟಿಲಿಟಿ ಡೋರ್ ಕೊಟ್ಟಿರೋದು ಸರ್. ಅಂದ್ರೆ ಆಚೆ ಬರುವಂತ ಗಾಳಿ ಈಚೆ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸೌತ್ ಈಸ್ಟ್ ಕ್ವಾಡ್ರಂಟ್ ಅಲ್ಲಿ ಬಂದಿದೆ ಡೋರ್ ನೋಡಿ. ನೀವು ಹಾಫ್ ಆಫ್ ದ ಡೋರ್ ಏನಿದೆ, ಹಾಫ್ ಆಫ್ ದ ಸ್ಪೇಸ್ ಏನಿದೆ, ಸೌತ್ ಈಸ್ಟ್ ಗೆ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿ ಗಾಳಿ ಹಿಂಗ್ ಪಾಸ್ ಆಗ್ಬೇಕು, ಆ ತರ ಮಾಡಿರೋದು. ಇಲ್ಲಿ ಬಂದ್ರೆ ಅಗೈನ್ ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ಅಂದ್ರೆ ಕೆಳಗಡೆ ಯಾರಾದ್ರೂ ಗೆಸ್ಟ್ ಬಂದ್ರು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಆ ತರ ಮಾಡಿದ್ದಾರೆ. ಸೊ ಇನ್ನು ಇಲ್ಲಿ ಸಿಂಕ್, ಸ್ಮಾರ್ಟ್ ಸಿಂಕ್ ಹಾಕ್ಸಿದೀವಿ. ಓಕೆ, ಇದರಲ್ಲಿ ಎಲ್ಲ ತರದ್ದು ವಾಷರ್, ಗ್ಲಾಸ್ ವಾಷರ್ ಪ್ಲಸ್ ಇದರಲ್ಲೆಲ್ಲ ಸಪ್ರೇಟ್ ಎಲ್ಲ ಇದು ಇದೆ. ಓಕೆ, ಎಸ್, ಓಕೆ, ಕ್ಲೀನ್ ಮಾಡಬಹುದು. ಸೊ ಅದು ಇದೊಂದು ಗ್ಲಾಸ್ ವಾಷರ್ ಇಲ್ಲ, ಅದನ್ನು ತೆಗೆದಿದ್ದೀವಿ. ಇದೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಎಲ್ಲ ಸೆಟ್ಟಿಂಗ್ ಆಗುತ್ತೆ ನಿಮಗೆ. ಇಲ್ಲೊಂದು ಆಕ್ಚುಲಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ವಿ, ಫುಲ್ ಔಟ್. ವಾವ್, ಓ ಇಲ್ಲೇ ಬ್ರೇಕ್ಫಾಸ್ಟ್ ಇಲ್ಲಿ ವಾಲ್ ಡೆಕೋರ್ ಲೈಟ್ ಹಾಕಿದ್ದು ಅದ್ರ ಮೇಲೆ, ಅದಕ್ಕೋಸ್ಕರ. ಪ್ರತಿಯೊಂದಕ್ಕೂ ಒಂದೊಂದು ಸಿಂಕ್ ಇದೆ ನೋಡಿ. ಇದು ಇದೆ ಅಂತ ಕಾಣಿಸೋದೇ ಇಲ್ಲ ನೋಡಿ. ಇದು ಅದು ಹಿಡನ್ ಮಾಡಿರೋದು, ಅದನ್ನ ಫುಲ್ ಔಟ್ ಮಾಡಿದೆ. ಯಾಕಂದ್ರೆ ಕಿಚನ್ ಚಿಕ್ಕದಾಗಬಾರ್ದು ಅಂತ ಇವ್ರದ್ದು ಫೀಲ್. ಇವ್ರು ಮುಂಚೆಯಿಂದ ಆಗ್ತಿದೆ, ಇಲ್ಲ ಚಿಕ್ಕದಾಗ್ತಿದೆ ಅಂತ, ಮತ್ತೆ ಇದನ್ನ ಯೋಚನೆ ಮಾಡಿ ಹಿಂಗ್ ಮಾಡಿರೋದು. ಇದನ್ನ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಪ್ಲಂಬಿಂಗ್ ಮೇಜರ್ ಆಗಿದ್ದು ಪ್ಲಂಬಿಂಗ್ ಸರ್. ಈ ತರ ನಾವು ಸ್ಮಾರ್ಟ್ ಇದು ಹಾಕಿದಾಗ ಪ್ಲಂಬಿಂಗ್ ವೈರಿಂಗ್ ಎಲ್ಲ ಇರುತ್ತಲ್ಲ ಸರ್, ಇದು ಮೇಜರ್ ಪೈಪಿಂಗ್ಸ್ ಎಲ್ಲ ಇದು ಮೇನ್ ಚಾಲೆಂಜಿಂಗ್ ಆಗಿರುತ್ತೆ ಸರ್. ಓ ಇಷ್ಟೊಂದು ಎಲ್ಲೂ ಕಾಣಿಸಲ್ಲ. ಆರು ಕೂಡ ಅಲ್ಲೇ ಫಿಟ್ ಮಾಡ್ಬೋದಲ್ಲ? ಹೌದು. ಸೊ ಹೊರಗಡೆ ಏನು ಕಾಣಬಾರ್ದು ಅಂತ, ಎಲ್ಲ ಕನ್ಸೀಲ್ಡ್ ಇರಲಿ ಅಂತ. ಪ್ಲಸ್ ಇದು ಓವನ್ ಪ್ಲಸ್ ಗ್ರೈಂಡರ್ ಇದೆ ಇದಕ್ಕೆ. ಹೌದು, ಸೂಪರ್. ಈ ಸ್ಪೇಸ್ ಏನಕ್ಕೆ ಇಟ್ಟಿರೋದು?
ಇದು ಹಂಗೆ ಅದು ಬ್ರೇಕ್ಫಾಸ್ಟ್ ಇದ್ರ ತರ ಮಾಡಿರೋದು ಇದನ್ನ ಕೌಂಟರ್ ಬೇಕು ಅಂತ ಹೇಳಿದ್ದೀವಿ. ಏನಾದ್ರು ಪಾತ್ರೆಗಳನ್ನ ಬೆಳಗೋದಾದ್ರೆ ಅಲ್ಲಿ ಇಟ್ಕೋಬಹುದಲ್ಲ? ಇಲ್ಲ ಇಲ್ಲಿ ಮಾಡಿದ್ದಾರೆ ಸಪ್ರೇಟ್ ಇದರಲ್ಲಿ ಹೌದಾ? ವಾಶ್ ಮಾಡ್ಬಿಟ್ಟು ಹಾ. ಮಾಡ್ಕೋಬಹುದು. ಓ, ಇದ್ರ ಒಳಗಡೆ ಡಿಶ್ ಡ್ರೈಯರ್ ಆಕ್ಚುಲಿ ಆರ್ಡರ್ ಫಿಕ್ಟ್ ಆಗಿಲ್ಲ ಇನ್ನು ಕೂಡ. ಇಲ್ಲಿ ಡಿಶ್ ಡ್ರೈಯರ್ ಬರುತ್ತೆ. ಓ, ಎಲ್ಲವೂ ಇದೆ ಇದರಲ್ಲಿ, ಯಾವುದು ಇಲ್ಲ ಅಂತಿಲ್ಲ. ಎಸ್, ತುಂಬಾ ಚೆನ್ನಾಗಿದೆ. ಇವ್ರಿಗೆ ಸ್ಟೋರೇಜ್ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೊಟ್ಟಿದ್ದೀನಿ ಕಿಚನ್ ಅಲ್ಲಿ. ಇನ್ನು ಎಲ್ಲ ಇಟ್ಕೊಂಡ್ರೆ ಆಯ್ತು ಮೇಡಮ್ ಅಲ್ವಾ? ಇದು ಫ್ರೂಟ್ ವೆಜಿಟೇಬಲ್ಸ್ ಇಲ್ಲಿ ಕ್ವಿಕ್ಕರ್ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಫ್ರಿಡ್ಜ್ ಇಲ್ಲಿ ಪ್ಲಾನ್ ಮಾಡಿರೋದು. ಓಕೆ, ಮೇಲ್ಗಡೆನೂ ಸ್ಟೋರೇಜ್ ಇದೆಯಾ? ಲಾಫ್ಟ್ ಇದೆ ಕಂಪ್ಲೀಟ್. ಹೌದು. ಎಲ್ಲ ಪುಷ್ ಅಂಡ್ ಓಪನ್ ಇದೆ. ಓಕೆ. ಓ, ಎಲ್ಲ ಪುಷ್ ಓಪನ್. ಹೌದು. ಎಸ್, ಹೀಗೆ ಮಾಡಿದ್ರೆ ಓಪನ್ ಆಗುತ್ತೆ. ಹೌದು. ಎಸ್, ಅದಕ್ಕೆ ನಾಬ್ಸ್ ಇಲ್ಲ. ಓಕೆ, ಮೇಲ್ಗಡೆ ಹೋಗೋಣ. ಎಸ್, ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಇದು ಫುಲ್ ಬಾಡಿ ಡಿಸೈನರ್ ಟೈಲ್ ಅಂತ ಇದು. ಹಾ. ಸೊ ಸೈಡ್ ಇಂದ ನೋಡಿದ್ರೆ ಗ್ಲಿಟರ್ಸ್ ಕಾಣುತ್ತೆ, ಗೋಲ್ಡ್ ಗ್ಲಿಟರ್ಸ್. ಓಕೆ, ಇದರಲ್ಲಿ ಅಲ್ಲ? ಹೌದು. ಕರೆಕ್ಟ್. ಇದು ಗಾಡಿ ಸ್ಲಿಪ್ ಆಗಬಾರ್ದಂತ ಈ ತರ ಮಾಡಿದ್ರು. ಡಿಸೈನ್ ಟೈಲ್ಸ್ ಆ ತರ ಬರುತ್ತೆ ಸರ್. ಓಕೆ. ಇದು ವೆಟ್ರಿಪಲ್ ನಿಮಗೆ ಟೈಲ್ಸ್ ಅಲ್ಲ, ಇದು ಮಾರ್ಬಲ್ ಸರ್. ಇದು ಮಾರ್ಬಲ್ ಅಲ್ಲಿ ಅದು ನಿಮಗೆ ಟೈಲ್ಸ್ ತಗೊಂಡು ಹೋದಾಗ ಸ್ವಲ್ಪ ಆ ಥರ ಥಿಕ್ನೆಸ್ ಬರುತ್ತೆ ಸರ್, ಸ್ಲಿಪ್ ಆಗಬಾರ್ದು. ಓಕೆ ಓಕೆ. ಈ ಒಳಗಡೆನೆ ಡ್ಯೂಪ್ಲೆಕ್ಸ್ ಮಾಡಿದಾಗ ಮೆಟಲ್ಗಳನ್ನು ಇಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿ ಕಾರ್ನರ್ ಆಗಿರುತ್ತೆ, ಕೆಲವೊಂದ್ಸಲ ಸ್ಪೇಸ್ ಸಿಗಲ್ಲ, ಅವೈಲೇಬಲ್ ಇರಲ್ಲ, ಈ ತರ ಏನೋ ಸಮಸ್ಯೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ನಿಮ್ದು ಆ ಥರ ಏನಾದ್ರು ಆಯ್ತಾ ಸರ್? ಇಲ್ಲ, ಚಾಲೆಂಜ್ ಅದೇ ಈ ತರ ಚಾಲೆಂಜಿಂಗ್ ಇದ್ದಾಗ ಅದೇ ನಮ್ಮ ಇಂಜಿನಿಯರ್ಸ್ ಏನಿದಾರಲ್ಲ ಅವ್ರ ಹೆಲ್ಪ್ ತಗೊಂಡಿದ್ದೀನಿ ನಾನು. ಟು ಗೆಟ್ ದ ಫುಡ್ ಸ್ಟೆಪ್ಸ್ ಸ್ಪೇಸ್ ಸಿಗಕ್ಕೆ ಅವ್ರ ಹೆಲ್ಪ್ ತಗೊಂಡಿದ್ದೀನಿ. ಅವ್ರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಎಸ್ ಸರ್, ಎಸ್ ಸರ್. ಬನ್ನಿ ಸರ್. ಇಲ್ಲಿ 2 ರೂಮ್ ಇದೆಯಾ ಸರ್? ಹೌದು ಸರ್, 2 ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಅಲ್ಲಿ. ಹಾ ಹಾ ಹಾ. 2 ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದೆ ಸರ್. ಈ ಲೈಟ್ ಏನೋ ಹೇಳ್ತಾ ಇದ್ರಿ, ಸೆನ್ಸರ್ ಲ್ಯಾಂಪ್ಸ್, ಇದು ಸೆನ್ಸರ್ ಲೈಟ್. ಓಕೆ. ಬೇಡ ಅಂದಾಗ ಅದು ಆಫ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ ಯಾರು ಇಲ್ಲ ಅಂದ್ರೆ. ಓಹೋ. ಈಗ ನಾವು ಹಿಂಗ್ ಬಂದಾಗ ಅದು ಆನ್ ಆಗ್ಬಿಡುತ್ತೆ. ಹೌದು. ಓಕೆ, ಸೂಪರ್. ಇಲ್ಲೂ ಒಂದು ಒಳ್ಳೆ ಸ್ಪೇಸ್ ಇಟ್ಟಿದ್ದೀರಾ ಸರ್. ಇದು ಫ್ಯಾಮಿಲಿ ಲಾಂಜ್ ಅಂತ ಇದು ಪ್ಲಾನ್ ಮಾಡಿರೋದು. ಓಕೆ. ಲಾಂಜ್ ಸಿಟ್ಟಿಂಗ್ ಅಂತ, ಫ್ಯಾಮಿಲಿ ಸಿಟ್ಟಿಂಗ್. ಎಸ್ ಎಸ್ ಎಸ್. ಸೊ ಇಲ್ಲಿ ಜೂಲಾ ಪಾಯಿಂಟ್ ಕೊಟ್ಟಿದ್ದೀವಿ. ಓಕೆ. ಅದು ಬಂದು ಫಿಕ್ಸ್ ಜೋಲ, ಆಗಿದೆ. ಹೌದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಅದು ಪೇರೆಂಟ್ಸ್ ಬೆಡ್ರೂಮ್. ಓಕೆ. ಅದು ಅಟ್ಯಾಚ್ ಬಾತ್ರೂಮೇ ಕೊಟ್ಟಿದ್ದೀವಿ ಇದಕ್ಕೂ ಕೂಡ. ಇದಕ್ಕೂ ಹಾ ಹಾ ಹಾ. ಮತ್ತೆ ವಿಂಡೋಸ್ ಎಲ್ಲ ತುಂಬಾ ಅಗಲ ಬಿಟ್ಟಿದ್ದೀರಲ್ಲ? ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರಲಿ ಅಂತ ಮಾಡಿರೋದು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಲೆಫ್ಟ್ ರೈಟ್ ಅಲ್ಲಿ ಏನು ವಿಂಡೋಸ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಎಂಡ್ ಅಲ್ಲಿ ವಿಂಡೋಸ್ ಕೊಟ್ಟಿರೋದು. ಅದಕ್ಕೆ ಎಲ್ಲ 2.5 feet ಆಫ್ಸೆಟ್ ಬಿಟ್ಟಿರೋದು ಸೆಟ್ ಬ್ಯಾಕ್ಸ್. ಹಾ ಹಾ ಹಾ. 2.5 feet ಬಿಟ್ಟಿದ್ದೀರಿ? ಹಾ, ಇದರಲ್ಲಿ. ಗ್ರೇಟ್. ಇದೆಲ್ಲ ಒಂದು ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್. ಸೊ ಅದು ಸಿಂಕ್ ಇನ್ನು ಫಿಟ್ ಆಗಬೇಕು. ಓಕೆ. ಇಲ್ಲೂ ಒಂದು ಅಟ್ಯಾಚ್ ಇದೆ ನೋಡಿ ಈ ಬಾತ್ರೂಮ್. ಇದು ಅಗೇನ್ ಸೇಮ್ ವಾರ್ಡ್ರೂಫು, ಬಟ್ ಇಲ್ಲಿ ಯೂಸ್ ಮಾಡಿದಂಥ ಡೋರ್ಗಳೆಲ್ಲ ಚೆನ್ನಾಗಿದೆ. ಲ್ಯಾಮಿನೇಟ್ ಫ್ಲಶ್ ಡೋರ್ಸ್. ಸೂಪರ್. ಇದ್ರ ಡ್ಯೂರೇಬಿಲಿಟಿ ತುಂಬ ಇರುತ್ತಲ್ವ ಸರ್ ಇದು ಡೋರ್ದು? ಹೌದು. ಹೌದಲ್ವಾ? ಪ್ರೀಮಿಯಂ ಕ್ವಾಲಿಟಿ ಹಾಕ್ಸಿರೋದು. ಸರ್ ಇದು ಡೋರ್ ಬಂದ್ಬಿಟ್ಟು ನಿಮಗೆ ಇದು 40 mm ಇದೆ ಸರ್. ಆಕ್ಚುಲಿ ಎಲ್ಲ ಕಡೆ ಬಂದ್ಬಿಟ್ಟು ನಿಮಗೆ 30 mm ನೋಡ್ತಾ ಇದ್ದೀರಾ. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಾವು 40 mm ಕೊಡ್ತಾ ಇದ್ದೀವಿ ನಿಮಗೆ. 40 mm ಅಂದ್ರೆ ನಿಮಗೆ ಥಿಕ್ನೆಸ್ ವಿತ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನಿಮ್ಮ ಬೆಡ್ರೂಮ್ ಸರ್ ಈ ಕಡೆನಾ? ಹೌದು. ವಾವ್. ಮಾಸ್ಟರ್ ಬೆಡ್ರೂಮ್. ಬನ್ನಿ. ಡಿಸೈನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಸರ್. ಈ ಡಿಸೈನ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಟೈಮಲ್ಲಿ ಮಾಡಿದ್ರು ಸರ್ ಇದೆಲ್ಲ ಟೋಟಲ್? ಆಯ್ತು, ಒಂದು 3.5 months ಆಯ್ತು. ಹೌದಾ? 3-4 months ಆಯ್ತು ಅನ್ಸುತ್ತೆ. ಬಟ್ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಆ ಟೈಮಲ್ಲಿ. ಇವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್. ಯಾಕಂದ್ರೆ ಇಲ್ಲಿ ಬರೋದಕ್ಕೂ ಕೂಡ ತುಂಬಾ ಚಿಕ್ಕ ಸ್ಪೇಸ್ ಇದೆ, ಲಾರಿಗಳು ಬರಲ್ಲ ಇಲ್ಲಿಗೆ. ಬರೋದು ಕಷ್ಟ ಆಗುತ್ತೆ, ಲೋಡಿಂಗ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಒಂದು ಸಣ್ಣ ಸ್ಪೇಸ್ ಅಲ್ಲಿ ಒಂದು ಮನೆ ಕಟ್ಟಬೇಕು, ಅದು ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಸಂದಿಲ್ ಬರಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಬಿಲ್ಡರ್ಗೆ ಸ್ವಲ್ಪ ಕಷ್ಟ, ತಲೆನೋವಾಗುತ್ತೆ. ಅಲ್ಲಿ ಆಚೆ ಇದ್ರವ್ರು ನೋಡ್ಕೋಬೇಕು, ಈಚೆ ಇರೋರು ನೋಡ್ಕೋಬೇಕು, ಮಧ್ಯೆ ಗಾಡಿಗಳು ಬರ್ತವೆ, ಎಲ್ಲ ಸಮಸ್ಯೆಗಳಾಗುತ್ತೆ. ಅದನ್ನ ಕ್ಲಿಯರ್ ಮಾಡಿಕೊಂಡು ಇವ್ರು ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ಇಲ್ಲೇನಾದ್ರೂ ವಿಶೇಷವಾಗಿ ಏನಾದ್ರು ಕೆಲಸವನ್ನು ಮಾಡಿಸಿದ್ದೀರಾ? ಇಲ್ಲಿ ಅದೇ ಬ್ರಾನ್ಸ್ ಮಿರರ್ ಹಾಕ್ಸಿದ್ದೀನಿ ವಾಲ್ ಡೆಕೋರ್ಗೆ, ಹೆಡ್ ಬೋರ್ಡ್ಗೆ ರಾಫ್ಟರ್ಸ್ ಹಾಕ್ಸಿದ್ದೀನಿ ಡಿಸೈನ್ಗೋಸ್ಕರ. ಸೊ ಅಲ್ಲದೆ ಇಲ್ಲಿ ವಾಲ್ ಪೇಪರ್ಸ್ ಪ್ಲಾನ್ ಮಾಡಿದ್ದೀನಿ. ಇನ್ನು ಕೂಡ ವಾಲ್ ಪೇಪರ್ಸ್ ಹಾಕ್ಬೇಕಾ ಅಥವಾ ಫ್ರೇಮ್ ಹಾಕ್ಬೇಕಂತ ಇನ್ನೂ ಪ್ಲಾನ್ ಮಾಡಿಲ್ಲ. ಸೊ ಅದೊಂದಿದೆ. ಇದೊಂದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಇದು ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಇಡೀ ಮನೆಗೂ ಎಲ್ಲ ಜಾಗೋರ ಯೂಸ್ ಮಾಡಿರೋದಾ? ಪ್ಲಸ್ ಇದು ಕಂಪ್ಲೀಟ್ ವಾರ್ಡ್ರೋಬ್ಸ್ ಪ್ಲಾನ್ ಮಾಡಿರೋದು ಈ ಕಡೆ ರೈಟ್ ಸೈಡ್ ಅಲ್ಲಿ. ಗೊತ್ತೇ ಆಗಲ್ಲ ಅದು. ಹೌದು, ಕಂಪ್ಲೀಟ್ ಲಾಫ್ಟ್ ಪ್ಲಸ್ ವಾರ್ಡ್ರೋಬ್ಸ್, 3 ವಾರ್ಡ್ರೋಬ್ಸ್ ಅಲ್ಲಿ ಟೋಟಲ್ 5 ವಾರ್ಡ್ರೋಬ್ಸ್ ಇದೆ. ಇವನ್ ಕ್ಲಾತ್ಸ್ ಏನ್ ಸ್ಟೋರೇಜ್ ಏನ್ ಕಡಿಮೆ ಆಗಲ್ಲ. ಸಖತ್ ಫಿನಿಶಿಂಗ್ ಇದೆ ಇದು, ತುಂಬಾ ಚೆನ್ನಾಗಿದೆ. ಪ್ಲಸ್ ಇದರಲ್ಲಿ ಇಲ್ಲಿ ರೋಸ್ ಗೋಲ್ಡ್ ಬ್ರಾನ್ಸ್ ಪಟ್ಟಿ ಕೊಟ್ಟಿರೋದು, ಇಲ್ಲಿ ಗೋಲ್ಡ್ ಕಲರ್ ಪಟ್ಟಿ ರನ್ ಮಾಡಿರೋದು. ಕರೆಕ್ಟ್. ಸೊ ಅದು ಹೈಲೈಟ್ ಇಲ್ಲಿ ಅಂತ, ಯಾಕಂದ್ರೆ ಗ್ರೇ ಅಷ್ಟು ಹೈಲೈಟ್ ಆಗಲ್ಲ ಅಂತ. ಇದೊಂದಿರೋಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು. ಇಲ್ಲಿ ಇದು ಬಾಲ್ಕನಿ ಮಾಡ್ಕೊಂಡಿರೋದು ಸರ್.
UPVC ಸ್ಲೈಡಿಂಗ್ ಡೋರ್ ಓಕೆ. ಪ್ಲಸ್ ಸೇಫ್ಟಿ ಗ್ರಿಲ್ಲು ಹಾಕ್ಸಿದೀನಿ ಇಲ್ಲಿ. ಸೂಪರ್. ಬಾಲ್ಕನಿ ಸ್ಪೇಸ್ ಎಲ್ಲ ಬಾಲ್ಕನಿ ಸ್ಪೇಸ್ ಬಂದ್ಬಿಟ್ಟು ನಿಮಗೆ 3x6 ಇದೆ ಸರ್ ಇದು. ಆಲ್ಮೋಸ್ಟ್ 6 ಬರುತ್ತೆ ಸರ್ ಆಲ್ಮೋಸ್ಟ್. 7 ಬರುತ್ತೆ ಯಾಕಂದ್ರೆ ಈ ಕಡೆ ಇದು ಹಾಫ್ ಆಫ್ ದ ಪೋರ್ಷನ್ ಬಾತ್ರೂಮ್ ಮಾಡಿದ್ವಿ, ಹಾಫ್ ಆಫ್ ದ ಪೋರ್ಷನ್ ಬಾಲ್ಕನಿ ಮಾಡ್ಕೊಂಡ್ವಿ. ಸೂಪರ್. ಇದಕ್ಕೆ ಸೇಫ್ಟಿ ಗ್ರಿಲ್ ಕೂಡ ಅದು ಸಪರೇಟ್ ಆಗಿ ಬರುತ್ತೆ ಸರ್, ಇದು ನಮ್ಮ ಪ್ಯಾಕೇಜ್ ಇರೋದಿಲ್ಲ. ಅದು ಮಾಡಿಸ್ತಾರೆ. ಸುಮಾರು ಕೆಲಸ ಸಪ್ರೇಟಾಗಿ ಮಾಡಿಸಿದಿರಲ್ಲ. ಹೌದು. ಎಸ್. ಸೊ ಇಲ್ಲಿ ಆಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿರೋದು. ಇದು ಲೈಟ್ ಆಗುತ್ತಾ? ಕರೆಕ್ಟ್. 3 ಕಲರ್ಸ್ ಅಂತ ನೋಡಿ ಲೈಟ್ಸ್. ಡ್ರೆಸ್ಸಿಂಗ್ ಟೇಬಲ್ಗೆ ಇದು ಚೆನ್ನಾಗಿದೆ ಸ್ಪೇಸ್. ಈ ಕಡೆ ಎಲ್ಲ ಮೆಟೀರಿಯಲ್ಗಳನ್ನು ಇಡಬಹುದು. ಅದೊಂದು ಅಲ್ಲಿ ಸ್ಟಡಿ ಟೇಬಲ್ ಒಂದು ಹಾಕಿದೀವಿ ಇಲ್ಲಿ ಅಲ್ಲಿ ಎಲ್ಲ. ಇನ್ನು ಮೇಲ್ಗಡೆ ಏನಿದೆ? ಮೇಲ್ಗಡೆ ಟ್ಯಾಂಕ್ ರೂಮ್. ಆಕ್ಚುಲಿ ಅದು ಟ್ಯಾಂಕ್ ರೂಮ್ ಹೆಂಗಂದ್ರೆ ಒಂದು ಸ್ಲ್ಯಾಬ್ ಹಾಕ್ಲೇಬೇಕು. ಸೊ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಜಿಮ್ ರೂಮ್ ಮಾಡಿದೀವಿ. ಓಕೆ. ಈ ಸ್ಪೇಸ್ ಕೂಡ ತುಂಬಾ ಜಾಸ್ತಿನೇ ಇದೆ, ಏನು ಕಡಿಮೆ ಏನು ಅಂತ ಅನ್ಸಲ್ಲ ಅಲ್ವಾ? ನಿಮಗೆ 3 feet ಎಕ್ಸಾಕ್ಟ್ ಆಗಿ ಕೊಟ್ಟಿದೆ ಸರ್ ಇದು, ಬಟ್ 2.5 ಮಾತ್ರ ನಿಮಗೆ ಕ್ಲಿಯರ್ಲಿ ಕಾಣ್ತಾ ಇದೆ ಸರ್. ನಿಮಗೆ ಫಿನಿಶಿಂಗ್ ಎಲ್ಲ 3 feet ಸಿಗುತ್ತೆ ಸರ್. ಇದೊಂದು ಜಿಮ್ ರೂಮ್. ಜಿಮ್ ರೂಮ್ ಬರುತ್ತೆ. ಆ ಕಡೆ ನಿಮಗೆ ಟಬ್ ಹಾಕ್ಬಿಟ್ಟು ನಿಮ್ಗೆ ಮತ್ತೆ ಅವರು ಸಣ್ಣದಾಗ ಫ್ಯಾಮಿಲಿ ಲಂಚ್ ಥರ ಕುತ್ಕೊಳಕ್ಕೆ ಏನಾದರೂ ನಮಗೆ ಪಾರ್ಟಿ ಆ ಥರ ಬೇಕು ಅಂತ ಅಂದರು, ಅದಕ್ಕೋಸ್ಕರ ಅದು ಪ್ರಾವಿಷನ್ ಕೊಟ್ಟಿದ್ದಾರೆ ಸರ್. ಇದು ಈ ಕಡೆ ಇಲ್ಲಿ ಟಬ್ ಹಾಕ್ಬೋದಲ್ಲ, ಒಂದು ಸಿಟ್ ಔಟ್ ಥರನೂ ಮಾಡ್ಕೋಬಹುದು. ಇದು ಮೇಲ್ಗಡೆ ಎಲ್ಲ ಇದು ನೀವೇ ಕೊಟ್ಟಿದ್ದ ಮುಂಚೆ ಮತ್ತೆ ಎಕ್ಸ್ಟ್ರಾ ಸರ್, ಇದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರಲ್ಲ, ಬಟ್ ಓನರ್ ರಿಕ್ವೈರ್ಮೆಂಟ್ ಮೇಲೆ ಇದು ಮಾಡಿಸಿರೋದು ಸರ್ ಇದು. ಪ್ಲಾನ್ ಇದೆ ಸರ್ ಈಗ? ಇಲ್ಲ, ಅದೇ ಒಂದು ಬಾಟಪ್ ಪ್ಲಾನ್ ಮಾಡಿದೀವಿ, ಅಥವಾ ಜಕೂಸಿ ಏನಾದ್ರು ಹಾಕ್ಬೇಕಂತ ಪ್ಲಾನ್ ಇರೋದು ಈ ಕಾರ್ನರ್ ಅಲ್ಲಿ. ಸೊ ಇಲ್ಲಿ ಎಲ್ಲಿ ಸಿಟ್ ಔಟ್ ಸ್ವಲ್ಪ ಈವ್ನಿಂಗ್ ಬಂದು ರಿಲ್ಯಾಕ್ಸೇಷನ್ ಚೆನ್ನಾಗಿರುತ್ತೆ ಅದು. ಹೌದು ಹೌದು. ಇಲ್ಲೇನಿದೆ ಇದ್ರ ಪಕ್ಕ? ಇಲ್ಲೊಂದು ಬಾತ್ರೂಮ್ ಇದೆ, ಸ್ಮಾಲ್ ಬಾತ್ರೂಮ್ ಕೊಟ್ಟಿದ್ದೀವಿ. ಓಕೆ ಸರ್. ಇಲ್ಲೂ ಇದೆ ನೋಡಿ ಬಾತ್ರೂಮ್. ಎಲ್ಲ ಕಡೆನೂ ಇದೆ ಇಲ್ಲಿ ಮನೆ. ರೆಂಟ್ ಹೌಸ್ ಇಂದ ನಾವು ಬರ್ತಾ ಇದೀವಲ್ಲ, ಎಷ್ಟೊಂದು ಬಾತ್ರೂಮ್ ಸಿಕ್ತು ನಮ್ಗೆ. ಅಲ್ಲಿ ಒಂದೇ ರೂಮ್ ಪಕ್ಕ ಮತ್ತೊಂದು ಕಾಮನ್ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಫಿಕ್ಸ್ ಪ್ಲಾನ್ ಮಾಡಿದ್ದಾರೆ ಇಲ್ಲಿ, ಯಾಕಂದ್ರೆ ಬೆಡ್ರೂಮ್ ಇಂದ ಮೇಲೆ ಇಲ್ಲೇ ಈಸಿ ಆಗಿಬಿಡುತ್ತಲ್ಲ ಇವ್ರ ಬಟ್ಟೆ ಎಲ್ಲ. ಇವ್ರನ್ನ ಮಾತಾಡ್ಸೋಣ, ಯಾಕಂದ್ರೆ ಸೈಟ್ ಅಲ್ಲಿ ಇವರೇ ಇದ್ದಿದ್ದು, ನಾವೆಲ್ಲ ಇವತ್ತು ಬಂದಿದ್ದು, ಇವತ್ತು ನೋಡ್ತಾ ಇರೋದು. ಸೊ 1 ವರ್ಷದಿಂದ ಅವ್ರು ಹೆಂಗೆ ಹೈರಾಣ ಆಗಿದ್ದಾರೆ ಅನ್ನೋದು ನಾವು ಅವರಿಂದ ಕೇಳಬೇಕು. ಸರ್, ಏನು ಚಾಲೆಂಜ್ ಆಗಿತ್ತು ಇದರಲ್ಲಿ? 15 ಹೆಡ್ ಬ್ಯಾಗೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಪೈಪ್ ಲೈನ್ಸ್ ಎಲ್ಲ ರನ್ ಮಾಡೋಕ್ಕೆ ಫುಲ್ ರಿಸ್ಕ್ ಇತ್ತು. ಆವಾಗ ಡಿಸ್ಕಷನ್ ಮಾಡಿ ಗೋಡೆಯಲ್ಲಿ ತೊಗೊಂಡು ಆ ಸೆಟ್ ಬ್ಯಾಗ್ ಲೈನ್ಸ್ ಎಲ್ಲ ಒಂದು ಬ್ಯಾಕ್ ಸೈಡ್ ಮಾತ್ರ 2 feet ಬಿಟ್ಟಿದ್ದೀವಿ. ಅದನ್ನು ಫುಲ್ ರನ್ ಮಾಡೋಕ್ಕೆ ಪೈಪ್ ಲೈನ್ಸು ಫ್ರಂಟಲ್ಲಿ ವರ್ಕೌಟ್ ಮಾಡಿದ್ವಿ, ಅದನ್ನು ಎಲಿವೇಶನಲ್ಲಿ ಕವರ್ ಮಾಡಿದ್ವಿ. ಫ್ರಂಟಲ್ಲಿ 6 inch ಪೈಪ್ ರನ್ ಆಗಿದೆ, ಬಾತ್ರೂಮಲ್ಲಿ ಫ್ರಂಟ್ ಇದೆ ರೋಡ್ ಪಕ್ಕ. ಅದನ್ನು ಕವರ್ ಮಾಡೋಕ್ಕೆ ಮೆಶ್ ವರ್ಕ್ ಮಾಡಿ ಅದನ್ನು ಡಿಸೈನ್ ತೊಗೊಂಡು ಬಂದ್ಬಿಟ್ಟು ಎಲಿವೇಶನಲ್ಲಿ ಡಿಸೈನ್ ಮಾಡಿದ್ವಿ. ಹಾಗಾದ್ರೆ ಸುಮಾರು ಅಕ್ಕಪಕ್ಕ ಏನು ಜಾಗ ಇಲ್ಲ ಸರ್. ಮೇನ್ ಪೈಪ್ ಲೈನ್ಸ್, ವೆಂಟಿಲೇಷನ್ ಮೇನ್ ಇಂಪಾರ್ಟೆಂಟ್. ವೆಂಟಿಲೇಷನ್ ವರ್ಕೌಟ್ ಮಾಡಿದ್ವಿ, ಸ್ಕೈಲೈಟ್ ಮಾಡಿದ್ವಿ. ಬ್ಯಾಕ್ ಸೈಡ್ನ ವೆಂಟಿಲೇಷನ್ಗೆ ಶೆಡ್ ಬ್ಯಾಕ್ ಬಿಟ್ಟು ಅದನ್ನ ವಿಂಡೋ ಕೊಟ್ಟಿದ್ವಿ. ಡೋರ್ ಇಲ್ಲ, ಸೆಂಟರ್ ಇದೆ ಮೇಲೆ. ಇದನ್ನ ನೋಡೇ ಇಲ್ಲ ನಾನು, ಇದನ್ನ ತೋರಿಸ್ಬೋದು ನೋಡಿ ಇಲ್ಲಿ. ಓಕೆ, ಸ್ಕೈಲೈಟ್ಗೂ ಕೂಡ ಅವಕಾಶ ಇದೆ. ಪಕ್ಕ ವೆಂಟಿಲೇಷನ್ಗೆ ವಿಂಡೋಸ್ನ ಕೊಟ್ಟಿದ್ದೀವಿ. ಓಕೆ, ಮನೆ ಒಳಗಡೆ ಪೂರ್ತಿ ವೆಂಟಿಲೇಷನ್ ಬರುತ್ತೆ. ಸ್ಕೈಲೈಟ್ ಪ್ಲಸ್ ವಿಂಡೋನ ಎಲ್ ಶೇಪ್ ವಿಂಡೋ ಅಲ್ಲೂ ಕೂಡ ಹಾಕಿವಿ. ಹಾಟ್ ಏರ್ ಏನೇ ಬಂದ್ರು ಪಾಸ್ ಆಗ್ಲಿ ಅಂತ. ಓನರ್ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಮಾಡೋ ಟೈಮ್ನೂ ಸರಿ, ಪ್ಲಂಬಿಂಗ್ ಮಾಡೋ ಟೈಮ್ ತುಂಬಾ ವರ್ಕೌಟ್ ಮಾಡಿದ್ವಿ. ಈಗ ಸೇರಿ ಅವರು ಸಿವಿಲ್ ಇಂಜಿನಿಯರ್ ಇಂದ ಸರ್ ಹಿಂಗ್ ಮಾಡೋಣ, ಇಲ್ಲಿ ಸಜೆಷನ್ 1ಕ್ಕೆ 4 ಸಲ ಡಿಸ್ಕಷನ್ ಮಾಡಿ ಚೇಂಜಸ್ ಮಾಡಿದ್ವಿ. ಈಗ ಒಂದೇನ್ ಗೊತ್ತಾ, ಸಣ್ಣ ಸ್ಪೇಸಲ್ಲಿ ನಮ್ಗೆ ಯಾರಾದರೂ ಮನೆ ಕಟ್ಟಿ ಕೊಡೋರು ಇದಾರ ಅಂತ ತುಂಬ ಜನ ಹುಡುಕ್ತಾ ಇರ್ತಾರೆ. ಈಗ ನೀವು ಚಿಕ್ಕ ಸ್ಪೇಸ್ ಕೊಟ್ಟರು ಕಟ್ಕೊಡ್ತೀರಾ? ಕನ್ಫರ್ಮ್ ಮಾಡಿಕೊಡ್ತೀವಿ. ಓಕೆ, ಸೂಪರ್. ನೋಡಿ, ಯಾರಾದರೂ ಚಿಕ್ಕ ಸ್ಪೇಸಲ್ಲಿ ಒಂದು ಒಳ್ಳೆ ಬಜೆಟಲ್ಲಿ ಮನೆ ಕಟ್ಟಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಸರ್? ಇಲ್ಲಿ ಬಂದ್ಬಿಟ್ಟು ನಿಮಗೆ ಓಪನ್ ಟೆರೆಸ್ ಬಂದಿದೆ ಸರ್. ಇದು ಓಪನ್ ಟೆರೆಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 15x17 ಬಂದಿದೆ ಸರ್ ಇದು. ಅದೇ ರೀತಿ ನಿಮಗೆ ಇಲ್ಲಿ ಕಾರ್ನರ್ ವಿಡಿಯೋ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಕೊಟ್ಟಿರೋಂಥದ್ದು. ಅದೇ ರೀತಿ ಮೇಲ್ಗಡೆ ನಿಮಗೆ ಸಿಂಟೆಕ್ಸ್ ಮತ್ತು ಸೋಲಾರ್ ಎಲ್ಲ ಪ್ರಾವಿಷನ್ಸ್ ಆಗಿದೆ ಸರ್. ಇಲ್ಲಿ ರೀತಿ ಬಟ್ಟೆ ನಿಮಗೆ ವಾಶ್ ಮಿಷಿನ್ ಮಾಡೋದಕ್ಕೋಸ್ಕರ ಕೊಟ್ಟಿರೋಂಥದ್ದು. ಓಕೆ, ಇದು ಏನು ಇದು ಅಥವಾ ಇಲ್ಲ ಸರ್, ಇದು ನಿಮಗೆ ಮಾರ್ಬಲ್ ನಿಮ್ಗೆ ಆಲ್ಮೋಸ್ಟ್ ಕಾರ್ ಪಾರ್ಕಿಂಗ್ ಟೈಲ್ಸ್ ತರನೇ ಬರುತ್ತೆ, ಬಟ್ ಅದು ವೈಟ್ ಸೆಲೆಕ್ಷನ್ ಕ್ಲೈಂಟ್ಸ್ ಇದ್ರ ಮೇಲೆ ಕೂಲಿಂಗ್ ಟೈಲ್ಸ್ ಅಂತ ಹೇಳ್ತಾರೆ. ಇದು ಕೂಲಿಂಗ್ ಟೈಲ್ಸ್ ಅಂತ ಹೇಳಿ ತರಿಸಿರೋದು ಇದು. ಅಂದ್ರೆ ನಿಮ್ಗೆ ಒಳಗಡೆ ಬೆಡ್ರೂಮ್ ಹಾಟ್ ಪಾಸ್ ಆಗಿದೆ. ಹೌದು,
ರಿಫ್ಲೆಕ್ಟ್ ಆಗಲ್ಲ ಸರ್, ಸನ್ ಬಂದ್ಬಿಟ್ಟು ರಿಫ್ಲೆಕ್ಟ್ ಆಗಲ್ಲ. ಅದು ಆ ಪರ್ಪಸ್ಗೋಸ್ಕರ ಇದನ್ನ ವೈಟ್ ಟೈಲ್ಸ್, ಇದು ಕೂಲಿಂಗ್ ಟೈಲ್ಸ್ ಅಂತಾನೆ ಹೇಳಿ ತರಿಸಿರೋದು ಇದನ್ನ. ಈ ನಿಮ್ ಹಿಂದೆ ಒಂದು ವಿಂಡೋ ಕಾಣಿಸ್ತಿದೆಯಲ್ಲ ನಮ್ಗೆ, ಇದು ಎಲ್ ಶೇಪ್ ಅಲ್ಲಿ ಇದೆಯಲ್ಲ. ಹೌದು. ಸೊ ಈ ತರ ವಿಂಡೋಸ್ಗಳು ಮಾಡೋದು ಸ್ವಲ್ಪ ಕಷ್ಟ ಅಂತ ಸುಮಾರು ಜನ ಹೇಳ್ತಾರೆ. ನಿಮ್ ಮನೆ ನೋಡಿದ್ರೆ ಕೆಳಗಡೆನೂ ಈ ತರದೊಂದಿದೆ, ಮೇಲ್ಗಡೆನೂ ಇದೆ. ಸೊ ಇದು ನಿಮ್ಗೆ ಟಫ್ ಅಂತ ಅನ್ಸಿಲ್ವಾ? ಇಲ್ಲ, ಅಂದ್ರೆ ಅದು ಲುಕ್ ಅದೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮನೆಗೆ, ಅದಕ್ಕೋಸ್ಕರ ಅದನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಮೇಜರ್ ಆಗಿ ಅದೇ ಸಿವಿಲ್ ವರ್ಕ್ ಅಲ್ಲಿ ಸ್ವಲ್ಪ ನಮಗೆ ಟಫ್ ಅನ್ಸುತ್ತೆ ಸರ್. ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಆತರ ಇದೆ ಅಂದ್ಮೇಲೆ ನಾವು ಮಾಡ್ಬೇಕಾಗತ್ತಲ್ಲ ಸರ್, ಸ್ವಲ್ಪ ಕಷ್ಟ ಆದ್ರೂ ಮಾಡ್ಬೇಕಲ್ಲ. ಇದಕ್ಕೆ ಅವರು ಫಸ್ಟ್ ಫೈನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಸರ್, ಅದಕ್ಕೋಸ್ಕರ ಮಾಡಿರೋದು ಸರ್ ಅದು. ನೋಡಿ ಮೇಲ್ಗಡೆ ನಿಮ್ಗೇನು ವಿಜುವಲ್ಸಲ್ಲಿ ಕಾಣಿಸ್ತಿದೆ ಸಿಂಟ್ಯಾಕ್ಸು, ಅದರದ್ದು ಒಂದು ಮನೆ ಅದು. ಸೊ ಇದೆಲ್ಲ ಇವ್ರ ಮನೆ, ಅದು ಮೇಲ್ಗಡೆ ಇರುವಂಥದ್ದು. ಇಲ್ಲಿ ನೀವು ನೋಡೋಕೆ ಹೋದರೆ ಒಂದು ಪೈಪ್ಲೈನ್ ಕೂಡ ತುಂಬ ನೀಟಾಗಿ ತಗೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನಮಗೆ, ನೋಡಿ ಅವ್ರು ಮಾಡಿರೋಂಥ ಕೆಲಸ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಹೆಂಗಂದ್ರೆ ಹಂಗೆ ಮನಸ್ಸು ಬಂದಂಗೆಲ್ಲ ಮಾಡಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿಂದ ನಮಗೆ ಎಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಅನ್ನೋದು ಕೂಡ ಕಾಣಿಸುತ್ತೆ. ನೋಡಿ ಡೈರೆಕ್ಟ್ ಸ್ಟ್ರೈಟ್ ಕೆಳಗಡೆ ಹಿಡಿದ್ರೆ ಪ್ಲಂಬಿಂಗ್ ವರ್ಕು ನೀಟಾಗಿ ಕಾಣಿಸುತ್ತೆ. ಜೊತೆಗೆ ಅಷ್ಟು ಸ್ಪೇಸನ್ನು ಅವರು ಎಂಡಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಆ ಸ್ಪೇಸಿಗೂ ಕೂಡ ಟೈಲ್ಸ್ ಹಾಕಿದ್ದೀರಾ ಅಲ್ಲ? ಹೌದು. ಎಸ್, ಅದು ಕೂಡ ಇಂಪಾರ್ಟೆಂಟು. ಇದು ಬಟ್ಟೆ ಒಗೆಯೋದಕ್ಕೆ. ಸರ್, ಈಗ ಟೋಟಲ್ ನಮ್ಮ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಒಂದು ಒಳ್ಳೆ ಮನೆ ಮಾಡಿದ್ದಾರೆ, ನಿಮಗೂ ಕೂಡ ಸಪೋರ್ಟಿವ್ ಆಗಿದ್ದಾರೆ ಅವರು. ಇಲ್ಲ, ನಮ್ದೊಂದು ಡ್ರೀಮ್ ಇರುತ್ತಲ್ಲ ಆಕ್ಚುಲಿ, ಇದೇ ತರ ಇರಬೇಕು ಮನೆ, ಲಕ್ಸುರಿಯಸ್ ಇರಬೇಕು, ಒಂಥರ ಸ್ಪೇಷಿಯಸ್ ಇರಬೇಕು ಮನೆ, ಫೀಲ್ ಕೊಡಬೇಕು, ಆ ತರ ಇತ್ತಿದ್ದು. ಇವ್ರು ಆಕ್ಚುಲಿ ಅದೇ ಚಿಕ್ಕ ಜಾಗದಲ್ಲಿ ಅದು ಹೇಗೆ ಮಾಡ್ಬೋದು ಅಂತ ಅನ್ನೋ ಪ್ಲಾನ್ ಇತ್ತು ಮುಂಚೆ ಎಲ್ಲ. ಅದು ಚಿಕ್ಕ ಜಾಗದಲ್ಲಿ ಆಗುತ್ತೋ ಇಲ್ಲೋ ಅಂತ. ಬಟ್ ಅದು ಇವಾಗ ಹೆಂಗಾಗಿದೆ ಅಂದ್ರೆ ಯಾರು ಬಂದ್ರು 30 ಫುಟ್ಟಿನ ಅಂತ ಕೇಳಿದ್ದಾರೆ ಎಲ್ರು ನನಗೆ. ಆಲ್ಮೋಸ್ಟ್ ಸ್ಪೇಸ್ ಆ ತರ ಎಲ್ಲ. ನಿನ್ನೆ ಮನೆ ಓಪನಿಂಗ್ ಆಯ್ತಲ್ಲ, ಎಲ್ಲರೂ ಅದೇ ಹೇಳಿರೋದು, ಇಷ್ಟು ಲಕ್ಸುರಿಯಸ್ ಆಗಿ ಬಂದಿದೆ, ಸ್ಪೇಷಿಯಸ್ ಆಗಿದೆ, ಎಲ್ಲ ಬೆಡ್ರೂಮ್ ಎಲ್ಲಾನು ಸ್ಪೇಷಿಯಸ್ ಬಂದಿದೆ. ಸೊ ನನ್ಗೆ ಅದೇ ಏನ್ ಹೇಳಿದೆ ಅಲ್ಲ, ನೋಡಿ ಇಲ್ಲಿ ಟೈಲ್ಸ್ ಇವರೇ ಹಾಕೊಟ್ಟಿದ್ದಾರೆ. ನಾನು ಏನ್ ಹೇಳಿಲ್ಲ, ಎಲ್ಲ ಕಡೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಸೊ ಅವ್ರ ಬಜೆಟ್ ಅಲ್ಲೇ ಹಾಕೊಟ್ಟಿರೋದು ಕೆಲವೊಂದನ್ನ. ತುಂಬಾ ಕಸ್ಟಮೈಸ್ ಮಾಡ್ಸಿರ್ತೀನಿ ನಾನು ಆಕ್ಚುಲಿ. ಯಾರು ಬೇರೆ ಬಿಲ್ಡರ್ ಹಂಗೆಲ್ಲ ಕಸ್ಟಮೈಸೇಷನ್ಗೆ ಅವರು ನಾವು ಏನಾದ್ರು ಐಡಿಯಾಸ್ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಸೊ ಇವರು ತುಂಬಾ ನನ್ಗೆ ಫ್ಲೆಕ್ಸಿಬಲ್ ಇದ್ರು, ತುಂಬಾ ಫ್ರೀ ಹ್ಯಾಂಡ್ ಕೊಟ್ರು. ನನ್ಗೆ ಏನೇ ಚೇಂಜಸ್ ಮಾಡಿಸಿದ್ರು ಅದನ್ನ ಅಕೊಮಡೇಟ್ ಮಾಡಿ ಚೇಂಜ್ ಮಾಡಿಕೊಟ್ಟಿದ್ದಾರೆ, ನ್ಯೂ ಐಡಿಯಾಸ್ ಹೇಳ್ಕೊಟ್ಟಿದ್ರು. ಸೊ ನನಗೆ ಖುಷಿ ಆಯ್ತು ಆಕ್ಚುಲಿ. ಅಟ್ ದ ಎಂಡ್ ಐ ಆಮ್ ವೆರಿ ಹ್ಯಾಪಿ. ಓಕೆ ಸರ್, ಈಗ ಇವರನ್ನ ನಾವು ಬೇರೆಯವರಿಗೂ ರೆಫರ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ ಇಂದ. ಅವ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತು. ಸೊ ನೀವು ಯಾರಿಗಾದ್ರೂ ರೆಫರ್ ಮಾಡಬಹುದಾ? ಡೆಫಿನೆಟ್ಲಿ ನಾ ರೆಫರ್ ಮಾಡ್ತೀನಿ. ನಿನ್ನೆ ತುಂಬಾ ಜನ ಬಂದು ಬಿಲ್ಡರ್ ಯಾರು ಅಂತ ತುಂಬಾ ಜನ ಕೇಳಿದ್ದಾರೆ. ಹೌದಾ? ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ. ಎಸ್ ಮೇಡಮ್, ನಿಮ್ಗೆ ಎಷ್ಟು ಖುಷಿ ಇದೆ? ನಮಗೂ ಖುಷಿ ಇದೆ. ನಮ್ಮ ಸಿಸ್ಟರ್ ಕೂಡ ಹುಬ್ಳಿಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇವಾಗ ಆಲ್ರೆಡಿ. ಅವಳು 40-60 ಸೈಟು. ಸೊ ಕೆಲವೊಂದು ಸಜೆಷನ್ ಇಲ್ಲಿಂದನೂ ನೋಡ್ಕೊಂಡೋಗಿ ಅವಳು ಅಲ್ಲಿ ಕೊಟ್ಟಿದ್ದಾಳೆ ಸಜೆಷನ್ಸ್ನ. ಅವಳಿಗೂ ಒಂದು ಡ್ರೀಮ್ ಇತ್ತು, ಈ ಥರ ಇಷ್ಟು ಚಿಕ್ಕ ಸೈಟಲ್ಲಿ ಆಗುತ್ತಾ ಅನ್ನೋದು. ಅವಳು ಕೂಡ ಒಂದು ಇದು ಮಾಡಿದ್ದಾಳೆ. ಅವಳಿಗೂ ತಿಳಿದಂಗೆ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೂ ಕೂಡ ಒನ್ ಟೈಮ್ ಹೋಗಿ ಬಂದು ನೋಡ್ಕೊಳ್ಳಿ. ಅವಳು ಸೈಟ್ ಕೇಳ್ತಿದ್ದಾರೆ, ನಾವು ಹಿಂಗೆ ಕಟ್ಟಬೇಕು ಹಿಂಗೆ ಅಂದ್ಕೊಂಡಿದ್ದೀವಿ, ನಿಮ್ಮ ಸಿಸ್ಟರ್ ಹೇಗೆ ಅಂತ ಎಲ್ಲ ಕೇಳಿದ್ದಾರೆ. ನೋಡೋಣ, ನಾವು ಇವ್ರ ನಂಬರ್ನ ಶೇರ್ ಮಾಡಿಸ್ತೀನಿ. ಆಲ್ಮೋಸ್ಟ್ ಚಾನಲ್ ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಇವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇವರ ಆಫೀಸ್ ಅಡ್ರೆಸ್ ಇರುತ್ತೆ, ಲೊಕೇಶನ್ ಇರುತ್ತೆ, ಜೊತೆಗೆ ನಂಬರ್ ಕೂಡ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಇಡೀ ಮನೆಯನ್ನ ಕಟ್ಟಿದ್ ನೀವು. ಹೇಳಿ, ನೀವು ಸ್ಮಾಲ್ ಸ್ಪೇಸ್ ಅಲ್ಲಿ ನೀವು ಆಕ್ಚುಲಿ ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ, ಅದನ್ನ ಹೇಳಿ. ನಾಟ್ ಈಸಿ ಜಾಬ್ ಆಕ್ಚುಲಿ. 30-40 ಯಾರಾದ್ರೂ ಕಟ್ತಾರೆ. ಸೊ ಸ್ಮಾಲ್ ಸ್ಪೇಸ್ ಅಲ್ಲಿ ಲೈಕ್ ಎಲ್ಲರಿಗೂ ಅದನ್ನ ಫೀಲ್ ಗುಡ್ ಮಾಡೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಈಸಿ. ನಾನು ಅದಕ್ಕೆ ಹೇಳಿದೆ, ಕೆಳಗಡೆ ಸ್ಮಾಲ್ ಸ್ಪೇಸಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಆಗುತ್ತಾ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಆ ಥರ ನೀವು ಈ ಸ್ಪೇಸನ್ನು ನೋಡಿದಾಗ ಏನಿಸ್ತು ನಿಮಗೆ? ಸರ್, ಈ ಫೇಸ್ ಫಸ್ಟ್ ನೋಡಿದಾಗ ನಮಗೂ ಈ ಥರ ಮನೆ ಕಟ್ಟಬೇಕನ್ನೋ ಚಾಲೆಂಜಿಂಗ್ ಇದ್ದೇ ಇದೆ ಸರ್. ಪ್ರತಿನೂ ಎಲ್ಲರೂ ಏನು ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ ಇರೋದು 30-40 ಸೈಟ್ ಇರಬೇಕಲ್ಲ, 40-60 ಇರಬೇಕು ಅನ್ನೋದು ಎಲ್ಲರೂ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಸರ್. ಒಂದು ಚಿಕ್ಕ ಸೈಟಲ್ಲಿ ಒಂದು ದೊಡ್ಡದಾಗಿ ಮನೆ ಏನಾದರೂ ಬರಬೇಕಂದ್ರೆ ಅದಕ್ಕೆ ಫಸ್ಟು ಮೇನ್ ಅಂದರೆ ಕಸ್ಟಮರು ಅದೇ ಥರ ಸಪೋರ್ಟಿಂಗ್ ಇರಬೇಕು ಸರ್. ನಾವು ಅದೇ ಥರ ಅವರಿಗೆ ಹುಮ್ಮಸ್ ಕೊಡ್ಬೇಕು ಸರ್. ಈಗ ಅವ್ರದ್ದು ಒಂದು ಸಿಕ್ತ ಸೈಟ್ ಇದೆ, ಒಂದು 15ಕ್ಕೆ 41 ಅಂದರೆ ತುಂಬಾ ಚಿಕ್ಕದು ಸರ್ ಸೈಟು. ಬಟ್ ಅವರ ಮನಸ್ಸಲ್ಲಿ ಏನಿರುತ್ತೆ, ಈ ಥರ ಮನೇಲಿ ನಾವು ಬರ್ಬೋದಾ, ಅವ್ರಿಗೊಂದು ಅಭಿಲಾಷೆನ ತುಂಬ ಇರುತ್ತೆ ಸರ್. ಈ ಥರ ನಾನು ಮಾಡಬೇಕು ಕನ್ಸ್ಟ್ರಕ್ಷನ್, ಅವ್ರಿಗೊಂದು ಆಸೆಯಿಂದ ಇರುತ್ತಲ್ಲ ಸರ್. ಅದನ್ನು ಫಸ್ಟ್ ಗ್ರಾಜ್ ಮಾಡ್ಕೋಬೇಕು, ತಿಳ್ಕೊಬೇಕು ಅದ್ರ ಬಗ್ಗೆ. ತಿಳ್ಕೊಂಡಿದ್ರೆ ಮಾಡೋಕ್ಕಾಗುತ್ತೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಸಪೋರ್ಟ್ ತೊಗೊಂಡು ಮಾಡಿದರೆ ಖಂಡಿತ ಆಗುತ್ತೆ ಸರ್. ಅದಕ್ಕೋಸ್ಕರ ಇದೊಂದು ಚಿಕ್ಕ ಸೈಟಲ್ಲಿ ಒಂದು ಅದ್ಭುತವಾದ ಮನೆ ಬರ್ಬೋದು ಅನ್ನೋದಕ್ಕೆ ಇದೇ ಕಾರಣ ಸರ್. ನಿಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಈ ಮನೆಯವರಿಗೆ, ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ನಮ್ಮ ಸ್ಟುಡಿಯೋಯಿಂದ ಇಲ್ಲಿಗೆ ಬಂದಾಗ ಇವರು ಮನೆಯನ್ನು ತೋರಿಸಿ
ವಿಡಿಯೋ ಮಾಡೋದಕ್ಕೆ ಕೂಡ ಒಂದು ಪರ್ಮಿಷನ್ ಕೊಟ್ಟರು. ಸೊ ಸ್ಪೆಷಲಿ ನನಗಿಷ್ಟ ಆಗಿದ್ದು ಒಂದು ಸ್ಮಾಲ್ ಸ್ಪೇಸಲ್ಲಿ ಒಂದು ಬ್ಯೂಟಿಫುಲ್ ಮನೆಯನ್ನು ಕಟ್ಟಿದ್ದಾರೆ. ಅದರಲ್ಲೂ ಕೂಡ ನಾನು ಪ್ರಾರಂಭದಲ್ಲೂ ಹೇಳಿದೆ, ಅದು ಒಳಗಡೆ ಒಂದು ವೆಹಿಕಲ್ ಬರಬೇಕಂದ್ರೂ ಕಷ್ಟ ಇರುತ್ತೆ. ಸೊ ಅಂಥ ಒಂದು ಸ್ಪೇಸಲ್ಲೂ ಚಾಲೆಂಜಿಂಗ್ ಆಗಿ ಈ ಮನೆಯನ್ನು ಬಿಲ್ಡ್ ಮಾಡಿರೋದು, ಮತ್ತು ಓನರ್ಗೆ ಏನು ಟೇಸ್ಟ್ ಇದೆ ಅದಕ್ಕೆ ಅನುಗುಣವಾಗಿ ಈ ಮನೆ ಬಿಲ್ಡ್ ಆಗಿದೆ. ಸೊ ಅಂದುಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಬಜೆಟ್ ಹೆಚ್ಚು ಕಡಿಮೆ ಆಗಿರ್ಬೋದು, ಯಾಕಂದರೆ ಕೆಲವೊಂದು ಇವರು ಪ್ಯಾಕೇಜಲ್ಲಿ ಇಲ್ಲದೆ ಇರೋದಕ್ಕಿಂತ ಜಾಸ್ತಿ ಬಜೆಟು ಹೋಗಿರುತ್ತೆ, ಜಾಸ್ತಿ ಅಮೌಂಟು ಕೂಡ ಖರ್ಚಾಗಿರುತ್ತೆ, ಅದಂತೂ ಪಕ್ಕ, ಅದು ನನಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಸೊ ನಿಮ್ಮ ಕನಸಿನ ಮನೆಯನ್ನು ನೀವು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಥರದ ಬಿಲ್ಡರ್ಗಳು ಸಿಕ್ಕಿದಾಗ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಕಂಪ್ಲೀಟ್ ಬಿಲ್ಡಿಂಗ್ನ ಹೋಮ್ ಟೂರನ್ನು ಮಾಡುವ ಮುಖಾಂತರ ನಾವು ನಿಮಗೆ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.